गुरुर्ब्रह्मा गुरुर्विष्णु गुरुर्देवो महेश्वरः गुरुर्साक्षात् परं ब्रह्मा तस्मै श्रीगुरवे नमः। अखण्डानन्दरूपाय शिष्यसन्तापहारिणे पूर्णानन्दबोधाय श्रीसद्गुरुवे नमो। एको देवः सर्वभूतेषु गूढः सर्वान्तर्यामी सद्गुरुवे नमो। ನೆರೆದಿರೋ ಎಲ್ಲ ಆತ್ಮಬಂಧುಗಳಿಗೂ ಸ್ವಾಗತ ಹಾಗೂ ಶುಭೋದಯ. ಅನುಸಂಧಾನಾಮೃತ ಕಳೆದ ಹಲವಾರು ದಿನಗಳಿಂದ ಶಿವಮೊಗ್ಗ ನಗರದಲ್ಲಿ ಸುಗಮವಾಗಿ ಸಾಗ್ತಾ ಬರ್ತಾ ಇದೆ. ಸ್ವ ಅರ್ಥ ಅಂದರೆ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ನಿಜವಾದ ಧನ, ಸ್ವ ಅಂತಕ್ಕಂಥ ಅದರ ಧನ ಮತ್ತು ಪರಾರ್ಥ, ಪರಮಧನವೇನಿದೆ ಅದರೆರಡರ ಬಗ್ಗೆನೂ ಸ್ವಲ್ಪ ಆಡು ಭಾಷೆಯಲ್ಲಿ ಮತ್ತು ಸಾಮಾನ್ಯರಿಗೆ ಅರ್ಥ ಆಗುವಂಥ ಉದಾಹರಣೆಗಳ ಮೂಲಕ, ಉಪಮೆಗಳ ಮೂಲಕ ತಿಳ್ಕೊಳ್ತಾ ಬರ್ತಾ ಇದ್ದೀವಿ.
ಸಾಕಷ್ಟು ಜೀವನವನ್ನು ಆನಂದಮಯವಾಗಿ ಮಾಡಿಕೊಳ್ಳೋದಕ್ಕೆ ಬೇಕಾದಂಥ ಕೆಲವು ಸಾಧನಗಳು ಅಥವಾ ಬಹುಮುಖ್ಯ ಅಂಶಗಳು ಅಂತ ಏನು ಕರಿತೀವಿ ಸೂತ್ರ ರೂಪದಲ್ಲಿ ತಿಳ್ಕೊಳ್ತಾ ಬರ್ತಾ ಇದ್ವಿ. ಅದರ ಮುಂದುವರೆದ ಭಾಗವಾಗಿಂದು ಇಹ ಅಥವಾ ಈ ಲೌಕಿಕದಲ್ಲಿ ಹೇಗಿರಬೇಕು ಮತ್ತು ಪರ ಲೌಕಿಕವನ್ನು ಬಿಟ್ಟು ಉಳಿದರ ಜೊತೆಯಲ್ಲಿ ಹೇಗಿರಬೇಕು ಅನ್ನೋವಂಥ ಆ ವಿವೇಕದ ಕಡೆ ದೃಷ್ಟಿ ಹರಿಸ್ತಾ ಹೋಗೋಣ. ಸಾಕಷ್ಟು ಜನರಿಗೆ ಇದರಲ್ಲಿ ದ್ವಂದ್ವ ಇದೆ. ಆ ದ್ವಂದ್ವಗಳನ್ನ ನಾವಾಗೇ ನಿವಾರಿಸ್ಕೊಳ್ಳುವಂಥ ವಿವೇಕಿಗಳಾಗಬೇಕು ಅನ್ನೋಂಥದ್ರ ಕಡೆಗೆ ಈ ಎಲ್ಲ ಪ್ರಯತ್ನ. ವಿವೇಕ ಔನ್ನತ್ಯಕ್ಕೇರೋದ್ರಿಂದ ಅದು ಸಾಧ್ಯ ಅಂತ ಮಾತನಾಡ್ಕೊತ ಬರ್ತಾ ಇದ್ವಿ. ವಿವೇಕಿಗಳಾಗೋದಕ್ಕೆ ಎಲ್ಲಿ ನೆಲೆಯಾಗಬೇಕು ಆ ಕ್ಷಣದ ಪರಿಚಯ ಮಾಡ್ಕೊಳ್ತಾ ಬಂದ್ವಿ. ಅಲ್ಲಿ ನಿಲ್ತರೆ ಪಕ್ಷಿ ನೋಟ ಸಿಗ್ತದೆ ಅಂತ. ಹಾಗೆ ಜೀವನದ ಅಮೃತವನ್ನು ಸವಿಲಿಕ್ಕೆ ಎರಡು ರೀತಿ ಪ್ರಯಾಣ ಮಾಡಿದ್ರು ಅಂತ ಉಲ್ಲೇಖ ಮಾಡ್ತಾರೆ. ಒಂದು ಪಿಪೀಲಕ, ಇನ್ನೊಂದು ವಿಹಂಗ ಅಂತ. ಪಿಪೀಲಕ ಅಂದರೆ ಇರುವೆ ಅಂತ. ಎರಡು ಉದ್ದೇಶ ಆ ಧನ, ಆ ಹಣ್ಣೇನಿದೆ ಅದನ್ನು ಸೇವಿಸುವಂಥದ್ದೇ ಆಗಿತ್ತು. ಈ ಇರುವೆ ಏನು ಮಾಡ್ತು ಪಾಪ, ಆ ಹಣ್ಣನ್ನು ತಿನ್ನಲಿಕ್ಕೆ ಬೇರೆ ಬೇರೆ ಮಾರ್ಗದಲ್ಲಿ ಚಲಿಸ್ತಾ ಹೋಯಿತು. ಹೋಗುವಾಗ ಸಾಕಷ್ಟು ಅಡೆತಡೆಗಳದಕ್ಕೆ, ಮಧ್ಯೆ ನೀರಡ್ಡ ಬರುತ್ತೆ, ಗಾಳಿ ಬರುತ್ತೆ, ಏನೇನೋ ಸಾಕಷ್ಟು ಅಡಚಣೆಗಳ ಮಧ್ಯೆ ಸಾಗಿ 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 ಎಷ್ಟೋ ಏಳು ಬೀಳುಗಳನ್ನು ಕಾಣುತ್ತೆ, ದಾರಿ ತಪ್ಪುತ್ತೆ, ಮತ್ತೆ ಬರುತ್ತೆ. ಕೊನೆಗೆ ಹಣ್ಣಿನ ಮರದ ಹತ್ರ ಬರ್ತದೆ. ಆ ಫಲದ ಮರದ ಹತ್ರ ಬಂದು ಮೇಲೆ ಹತ್ಬೇಕಾದ್ರೆ ಅಲ್ಲಿ ಗಾಳಿಗೆ ಸಿಕ್ಕಿ ಎಷ್ಟು ಸಲ ಕೆಳಗೆ ಬೀಳುತ್ತೆ. ಅಂತೂ ಇಂತೂ ಕೊನೆಯದಾಗಿ ಹೋಗಿ ಆ ಫಲವನ್ನು ಸೇವಿಸ್ತದೆ. ಆ ಪ್ರಯಾಣದಲ್ಲಿ ಅದೊಂದೇ ಇರುವೆ ಇರಲಿಲ್ಲ, ಎಷ್ಟೋ ಇರುವೆಗಳು ಅದರ ಸಾಲಿನಲ್ಲೂ ಬರ್ತಾ ಇದ್ವು, ಬೇರೆ ಸಾಲಿನಲ್ಲೂ ಬರ್ತಾ ಇದ್ವು, ನಾನಾ ದಿಕ್ಕುಗಳಿಂದ ಎಲ್ಲವೂ ಬರ್ತಾ ಇದ್ವು. ಪಾಪ ಇದು ಪಟ್ಟಂಥ ಕಷ್ಟ, ಇದು ಪಟ್ಟಂಥ ಪ್ರಯತ್ನ ಅದು ಬೇರೆಯವ್ರಿಗೂ ಸಹಕಾರ ಆಗಲಿ ಅನ್ನೋ ಉದ್ದೇಶದಿಂದ, ಬೇರೆ ಉದ್ದೇಶದಿಂದ ಅಲ್ಲ. ಮತ್ತೆ ಖಚಿತವಾಗಿ ಅದು ಹಣ್ಣನ್ನು ತಿಂದಿತ್ತು. ಹಾಗಾಗಿ ಏನು ಮಾಡ್ತು, ಬೇರೆ ರಸ್ತೆಯಲ್ಲಿ ಬರ್ತಾ ಇದ್ದಂಥ ಇರುವೆಗಳಿಗೆ, ಇಲ್ಲ ಹೀಗೆಲ್ಲ ಬರಬೇಕಾಗಿರೋದು, ನೀವು ಹೀಗೆ ಬನ್ನಿ, ಹೀಗೆ ಬನ್ನಿ, ಎಲ್ಲರೂ ಹೀಗೆ ಬನ್ನಿ ಅಂತ. ಯಾರ್ಯಾರು ಅವರು ಸಮೀಪಕ್ಕೆ ಸಿಗ್ತಾರೋ ಅವ್ರಿಗೆಲ್ಲ ಏನು ಹೇಳ್ತದೆ, ಇಲ್ಲ ನೀವು ಹೋಗ್ತಾ ಇರೋಂಥ ಮಾರ್ಗ ಭಾಳ ಕಷ್ಟ ಇದೆ, ನಾನು ನೋಡ್ಕೊಂಬಂದಿದ್ದೀನಿ, ಇದರಲ್ಲಿ ಬಂದುಬಿಡಿ. ಬಹುಶಃ ಇನ್ನು ಸ್ವಲ್ಪ ಮುಂದೆ ಸಾಗಿದರೆ ಅವರು ಸೇರಿಬಿಡ್ತಿದ್ರು. ಆದರೆ ಇದರ ಖಚಿತತೆ ಇತ್ತಲ್ಲ, ಈ ದಾರಿಲಿ ಹೋಗಿದ್ದಕ್ಕೆ ನನಗೆ ಸಿಕ್ತು ಅಂತ. ಆ ದಾರಿನ ಬಿಡಿಸಿ ಮತ್ತೆ ಪಾಪ ಅವು ಉಳಿದ ಇರುವೆಗಳು ಸಾಕಷ್ಟು ಕಷ್ಟಪಟ್ಕೊಂಡು ಬಂದು, ಬೇಡ ಬೇಡ ಬಿಡು ಇದರ ಸವಾಸ ಅಂತನೂ ಬಿಟ್ಟು ಇನ್ನೂ ಕೆಲವು ಕಷ್ಟಪಡ್ತಾನೆ ಇದ್ದಾವೆ. ಸೊ ಈ ರೀತಿ ಇರುವೆಗಳ ಮಾರ್ಗ ಭಾಳ ಕಷ್ಟಮಯವಾಗಿ ಸಾಗ್ತಾ ಇದೆ. ಅದರಲ್ಲಿ
ಹಕ್ಕಿ ಅಂತದ್ದು ವಿಹಂಗಿ ಏನು ಮಾಡ್ತು, ನೇರವಾಗಿ ಈ ಆ ಕಡೆ ಈ ಕಡೆ ಸರಿಯುವಂಥದ್ದೇನಿಲ್ಲ, ಸಣ್ಣ ರಸ್ತೆ ದುರ್ಗಮ ಮಾರ್ಗಗಳು ಹೋಗಂಗಿಲ್ಲ, ನೇರವಾಗಿ ಅದೇಂತು ಹಾರತ್ತಲ್ಲಿ ಎಲ್ಲಿ ಹಣ್ಣಿತ್ತೋ ಅಲ್ಲಿಗೆ ಹಾರಿಬಿಟ್ಟು ಅದನ್ನು ಸೇವಿಸ್ತು. ನೇರವಾಗಿ ಹಣ್ಣನ್ನು ಸವಿಯುವಂಥ ವಿಧಾನ ಮತ್ತು ಬೇರೆ ಬೇರೆ ಬಹಳ ಕಷ್ಟಪಟ್ಟು ಹಣ್ಣನ್ನು ಸೇವಿಸುವಂಥ ವಿಧಾನ ಅಂತ ಇದರ ಅರ್ಥ. ಯಾವುದರಲ್ಲಿ ಒಂದು ಪಿಪೀಲಕ ಇರುವೆ ಮಾರ್ಗ ಮತ್ತು ವಿಹಂಗ ಅಂದರೆ ಪಕ್ಷಿ ಮಾರ್ಗ ಅಥವಾ ಹಂಸ ಮಾರ್ಗ. ಆ ನಿಜವಾಗ್ಲೂ ಪಕ್ಷಿಗೆ ಅರ್ಥ ಆಗಿದ್ದೇನಪ್ಪ ಅಂದರೆ, ಮೇಲೆ ಹಾರಿದಾಗ ಎಲ್ಲ ಪಿಪೀಲಿಕಗಳು ಅಲ್ಲಿಗೆ ಹೋಗ್ತಾ ಇದ್ದಾವೆ ಅಂತ ವಿಹಂಗಿಗೆ ಅರ್ಥ ಆಯ್ತು, ಆ ಪಕ್ಷಿಗೆ ಅರ್ಥ ಆಯ್ತು. ಅದು ನನ್ನ ಮಾರ್ಗ ಸರಿ ಅಂತ ಹೇಳೋದಲ್ಲ, ಮೇಲೆ ಹೋಗಿ ಏನು ಹೇಳ್ತು, ಎಲ್ಲರೂ ಅಲ್ಲಿಗೆ ಹೋಗ್ತಾ ಇದ್ದೀರಾ, ಅದೇ ಮಾರ್ಗದಲ್ಲಿ ಸಾಗಿ ಸಾಗಿ ಹಾಗೆ ಅಂತ. ಇನ್ನು ಸ್ವಲ್ಪ ದೂರ ಅಷ್ಟೇ, ಸಾಗ್ರಿ ಸಾಗ್ರಿ. ಸೂಕ್ಷ್ಮ ಸಂಜ್ಞೆ ಏನಪ್ಪ ಅಂದರೆ, ಎಲ್ಲರೂ ಒಂದಷ್ಟು ಆಳ ಬಾವಿ ತೋಡಿದ್ದೀವಿ ಎಲ್ರೂ. ಇನ್ನೊಂದು ಸ್ವಲ್ಪದ್ರಲ್ಲಿ ನೀರು ಸಿಗೋದಿದೆ, ಇಲ್ಲಿ ನೀರು ಸಿಗಲ್ಲ ಅಂತ ಅಲ್ಲಿಗೆ ಹೋಗೋದು, ಅಲ್ಲಿ ನೀರು ಸಿಗಲ್ಲ ಅಂತ ಇಲ್ಲಿಗೆ ಹೋಗೋದು. ನಿನ್ನೆ ಉಪಮೆ ಥರ ಬೆಟ್ಟದ ಮೇಲೆ ಊಟನೂ ಇಲ್ಲ, ಕೆಳಗಿನ ಊಟನೂ ಇಲ್ಲದೆ ಪರಿತಪಿಸ್ತಾನೆ ಅವನು. ಎಲ್ಲಿ ಸಾಗ್ತಾ ಇದ್ದೀವೋ, ಯಾವುದ್ರಲ್ಲಿ ಸಾಗ್ತಾ ಇದ್ದೀವೋ, ಇನ್ನೊಂದು ಸ್ವಲ್ಪ ಶ್ರದ್ಧೆಯಿಂದ ಗಂಭೀರವಾಗಿ ಅದರಲ್ಲೇ ಸಾಗಿ ನೀರು ಸಿಗೋದಿದೆ, ಫಲ ಸಿಗೋದಿದೆ ಅಂತ. ಅದು ವಿಹಂಗಿಗೆ ಅರ್ಥ ಆಗಿದ್ರಿಂದ ಅದು ಸಾರಿ ಹೇಳ್ತಂತೆ. ಹಾಗಾಗಿ ಈ ಮಾರ್ಗ ಸರಿನಾ, ಆ ಮಾರ್ಗ ಸರಿನಾ, ಅಥವಾ ಇದು ಬಿಟ್ಟದು ಮಾಡ್ಲಾ, ಅದ್ಯಾವುದರ ಅವಶ್ಯಕತೆಯೂ ಇಲ್ಲ. ಎಲ್ಲ ಪಿಪೀಲಿಕಗಳು ಅಲ್ಲಿಗೆ ಸಾಗ್ತಾ ಇದ್ದಾವೆ. ಸ್ವಲ್ಪ ಆಳವಾಗಿ ಹೋಗ್ಬೇಕು, ಶ್ರದ್ಧೆಯನ್ನು ಇನ್ನೊಂದು ಸ್ವಲ್ಪ ಚೂಪು ಮಾಡ್ಕೋಬೇಕು, ಅದನ್ನು ಮನಸ್ಸು ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ನಾವು ಮಾಡ್ತಾ ಇರೋಂಥ ಈಗಿನ ಸಾಧನೆಗಳೇ, ನಾವು ಮಾಡ್ತಾ ಇರ್ತಕ್ಕಂಥ ಕಾರ್ಯ ಅಥವಾ ಕಾರ್ಯಕ್ಷೇತ್ರ ಏನಿದೆ ಅದನ್ನೇ ಸಾಧನಾ ಅಂಗಳವನ್ನಾಗಿ ಮಾಡ್ಕೋಬೇಕು. ಏನು ಮಾಡ್ತಾ ಇದ್ದೀವೋ ಅದೇ ಸಾಧನೆ ಆಗಬೇಕು. ಏನಪ್ಪ, ಗಮನ ಆ ಕಡೆ ಹೋಗ್ಬೇಕು, ಹಣ್ಣನ್ನು ತಿನ್ನಬೇಕು ಅನ್ನೋಂಥದ್ದು ಮಾತ್ರ ಆ ದಿಕ್ಕನ್ನಿಟ್ಕೋಬೇಕು. ಈಗ ಆ ಫಲವನ್ನು ಪಡಿಬೇಕು ಅಂತ ಅಂದಾಗ ಅದರಲ್ಲಿ ಯಾವ ಯಾವ ಅಂಗಗಳನ್ನ ಒಳಗೊಂಡಿದೆ ಅಂತ ಪೂರ್ವಿಕರು ಸ್ವಲ್ಪ ಅದನ್ನು ವಿಭಜಿಸಿ ನೋಡುವಾಗ 4 ಅಂಗಗಳನ್ನ ನೋಡ್ತಾರೆ ಅವರು. ಅದರಲ್ಲಿ ಒಂದನೇದು ಪ್ರಮಾತ ಅಂತಂದರೆ ಅದನ್ನು ಪಡಿಬೇಕು ಅಂತ ಬಯಸ್ತಾ ಇರೋವಂಥವನು, ಆ ಹಣ್ಣನ್ನು ತಿನ್ನಬೇಕು, ಅದನ್ನು ಅನುಭವಿಸ್ಬೇಕು ಅಂತ ಹುಡುಕ್ತಾ ಇರೋನು, ಅಥವಾ ಸಾಧಕ ಪಡಿಬೇಕು ಅನ್ನೋ ಇಚ್ಛೆ ಇರೋವಂಥವನು ಪ್ರಮಾತ. ಅದೇ ಯಾರು ಅಂದರೆ ನಾವುಗಳೇ. ಯಾರು ಅದನ್ನು ಪಡಿಬೇಕು ಅಂತ ಹೋಗ್ತಾ ಇದ್ದಾನೋ ಆತ. ಎರಡನೇದು ಪ್ರಮೇಯ, ಏನನ್ನು ಪಡಿಬೇಕು ಅಂತ ಹೋಗ್ತಾ ಇದ್ದಾನೆ, ಏನು ಪಡಿಬೇಕು ಅಂದ್ಕೊಂಡಿದ್ದೀವಿ, ಆ ಧ್ಯೇಯ ಏನಿದೆ ಅದಕ್ಕೆ ಅವರು ಪ್ರಮೇಯ, ಅದು ಸ್ಪಷ್ಟವಾಗಿರಲಿ ಅಂತ ಹೇಳ್ತಾ ಇದ್ದಾರೆ. ಮೂರನೇದು ಯಾವುದರ ಮೂಲಕ ಪಡಿತೀರ ಅದನ್ನು, ಯಾವುದರ ಮೂಲಕ ಅದನ್ನು ಪಡಿತೀರ, ಅದಕ್ಕೆ ಪ್ರಮಾಣ ಅಂತ ಹೇಳ್ತಾರೆ. ಆಯಿತು, ಇದಾದ ಮೇಲೆ ಸಿಗುವಂಥ ಫಲ ಏನು, ಕೊನೆಯದಾಗಿ ಏನು ಸಿಗುತ್ತೆ, ಅದಕ್ಕೆ ಅವರು ಪ್ರಮಿತಿ ಅಂತ ಕರೀತಾರೆ. ಇಲ್ಲಿ ಸ್ವಲ್ಪ ಸೂಕ್ಷ್ಮಮತಿಗಳಾಗಿ
ಮೊದಲೇ ಇದರಿಂದ ಏನು ಸಿಗುತ್ತೆ ಅನ್ನೋದು ತಿಳ್ಕೊಂಬಿಟ್ರೆ ಯಾವ ಮಾರ್ಗ ಆಯ್ಕೆ ಮಾಡ್ಕೋಬೇಕು ಅನ್ನೋದ್ರಲ್ಲಿ ಸ್ವಲ್ಪ ಸ್ಪಷ್ಟತೆ ಸಿಗ್ತದೆ. ಅಥವಾ ನನಗೆ ಏನು ಬೇಕಾಗಿದೆ ಅನ್ನೋದು ಸ್ಪಷ್ಟತೆ ಬಂದರೆ ಯಾವ ಮಾರ್ಗ ಆಯ್ಕೆ ಮಾಡ್ಕೋಬೇಕು ಅನ್ನೋದು ಕೂಡ ಸರಳ ಆಗುತ್ತೆ. ಹಾಗಾಗಿ ಆ ಕೊನೆಯದಾಗಿ ಸಿಗುವಂಥದ್ದನ್ನು ಮೊದಲೇ ಪ್ರಶ್ನಿಸಬೇಕು. ಇದು ಮಾಡೋದ್ರಿಂದ ನನಗೆ ಏನು ಸಿಗುತ್ತೆ, ಆಗ ಉದ್ದೇಶ ಸ್ಪಷ್ಟವಾಗ್ತದೆ. ಏನಕ್ಕೋಸ್ಕರ ನಾನು ಇದನ್ನು ಮಾಡ್ತಾ ಇದ್ದೀನಿ, ಆ ಉದ್ದೇಶ ಸ್ಪಷ್ಟವಾಗಬೇಕು. ಉದ್ದೇಶ ಸ್ಪಷ್ಟವಾಗದೆ ಹೋದರೆ ನಮ್ಮ ಪರಿಭಾವನೆಗಳೇನೇ ಇರ್ಬೋದು, ನಮ್ಮ ಅಸಂಪ್ಷನ್ಸ್ ಏನೇ ಇರ್ಬೋದು, ಆದರೆ ಕೇವಲ ಪರಿಭಾವನೆಯಿಂದ ನಮಗೆ ಪರಿಹಾರ ಸಿಗ್ತದೆ ಅಂತ ಇಲ್ಲ. ಸೊ ನಮ್ಮ ಪರಿಭಾವನೆಗಳು ಎಷ್ಟೋ ಸಲ ತಪ್ಪಾಗಿರ್ತವೆ. ಸೊ ಇಲ್ಲಿ ಆ ಪರಿಭಾವನೆಗಳನ್ನ ಪ್ರಶ್ನಿಸ್ಕೊಳ್ಳುವಂಥ ಅವಕಾಶ ಇರ್ತದೆ. ಅದನ್ನು ಮೊದಲೇ ಪ್ರಶ್ನಿಸ್ಕೊಂಡು ಸಿಗುತ್ತಾ ಇಲ್ವಾ ಅನ್ನೋದನ್ನು ಖಾತ್ರಿ ಮಾಡಿಕೊಂಡ್ರೆ ಬಹಳ ಸರಳವಾಗಿ ಅದನ್ನು ಗಳಿಸ್ಬಿಡ್ತೀವಿ. ಸುಮ್ಮನೆ ಸರಳವಾಗಿ ಹೇಳೋದಾದರೆ 1000 ಕಿಲೋಮೀಟ್ರ್ ಓಡಿದ್ರೆ ಆಯಾಸ ನಿಲ್ಲುತ್ತೆ ಅಂತ ಪರಿಭಾವಿಸ್ಬೋದು ನಾವು. ಪರಿಭಾವಿಸೋಕ್ಕೇನಂತೆ, ಅದನ್ನು ಯಾವುದು ವಿಮರ್ಶೆ ಮಾಡದೆ ಸುಮ್ಮನೆ ಓಡ್ಬಿಟ್ರೆ ಏನಾಗುತ್ತೆ, ಇನ್ನಷ್ಟು ದಣಿತೀವಿ. ನಮ್ಮ ಪರಿಭಾವನೆ, ನಮ್ಮ ಅಸಂಪ್ಷನ್ಸು ಎಷ್ಟೋ ಸರಿ, ಸಾಕಷ್ಟು ಸರಿ, ಬಹುಶಃ 99% ಅದು ತಪ್ಪಾಗಿರುತ್ತೆ, ತಪ್ಪಾಗಿರೋ ಸಾಧ್ಯತೆಯೇ ಇರ್ತದೆ. ಅದಕ್ಕೋಸ್ಕರ ಪರೀಕ್ಷಾ ವಿಧಾನಗಳು ಇಟ್ಕೊಂಡಿರೋದು, ಪ್ರಮಾಣಗಳನ್ನ ಇಟ್ಕೊಂಡಿರೋದು. ಸೊ ಅದರ ಸಾಧ್ಯತೆಗಳನ್ನ ಮೊದಲೇ ಪ್ರಶ್ನಿಸ್ಬಿಟ್ರೆ ಮಾರ್ಗ ಸರಳ ಮಾಡ್ಕೋಬೋದು. ಎಲ್ಲವೂ ಹೇಳ್ತವೆ. ಸೊ ಪಠೇತ್ ಪುನರ್ಜನ್ಮನ ವಿದ್ಯತೆ, ಯಾವುದಾದ್ರೂ ಒಂದು ಸಾಕಾಗಿತ್ತಲ್ಲ. ಹಾಗಾದರೆ ಪುನರ್ಜನ್ಮ ಬೇಡ ಅನ್ನೋದಾಗಿದ್ರೆ ಯಾವುದನ್ನು ಒಂದನ್ನು ಓದಿದ್ರೆ ಸಾಕಾಗಿತ್ತು. ಹಾಗಾದ್ರೆ ಎರಡನೇದು ಯಾಕೆ ಬಂತು? ಅದು ಫಲ ಕೊಡ್ಲಿಲ್ಲ ಅಂತ ತಾನೆ. ಆ ಸಣ್ಣ ಪ್ರಶ್ನೆ ಮಾಡಿದ್ರೆ ಸಾಕು ಈಗ. ಆದ್ರೆ ಏನು ಮಾಡ್ತೀವಿ ಈಗ, ಅದನ್ನು ಪೂರ್ಣ ಅನುಷ್ಠಾನ ಮಾಡ್ಕೊಂಡ್ಮೇಲೆ ಫಲ ಸಿಗದೆ ಇದ್ದು ಈಗ ಮತ್ತೆ ಪ್ರಶ್ನೆ ಮಾಡ್ತೀವಿ. ಇಷ್ಟು ಪ್ರಯಾಣ ಆ ಪ್ರಶ್ನೆಗೆ ಉಳ್ಕೊಂಡ್ಬಿಡ್ತೀವಿ. ಅದಕ್ಕೇನು ಹೇಳ್ತಾರಪ್ಪ ಅಂದರೆ, ಕಾಣದ ಒಂದು ರಸ್ತೆಯಲ್ಲಿ ಪ್ರಯಾಣ ಮಾಡುವಾಗ ಈಗಾಗಲೇ ಕ್ರಮಿಸಿರೋರು ಯಾರಾದರೂ ಇದ್ದರೆ ಸ್ವಲ್ಪ ಅಡ್ರೆಸ್ ಕೇಳೋದು ಉತ್ತಮ ಅಂತ. ಅಲ್ಲಿ ನಾನ್ಯಾಕೆ ಕೇಳಬೇಕು ಅನ್ನೋ ಅಹಂಕಾರ ಬರಬಾರ್ದು. ಕಾಣದ ಜಾಗ ಕೇಳಿದ್ವು, ಇಲ್ಲಿ ಕೇಳಿದ್ರೆ ಸರಳವಾಗಿ ಬಂದ್ವಿ. ಇಲ್ಲಿಗೆ ಬಂದಿರೋಂಥವ್ರನ್ನ ಕೇಳಿದ್ರೆ, ಅದಕ್ಕೋಸ್ಕರ ಅಂಥ ಮಾರ್ಗದರ್ಶಿಗಳನ್ನ ಆಶ್ರಯಿಸುವಂಥದ್ದು ಒಂದು ಒಳ್ಳೆ ಮಾರ್ಗ. ಅಂಥ ಆಪ್ತರು ಮಾರ್ಗದರ್ಶಿಗಳು ಸಿಗಲ್ಲಪ್ಪ ನಮಗೆ, ಎಲ್ರಿಗೂ ಸಿಗಲ್ಲ. ಅಂಥ ಸಂದರ್ಭದಲ್ಲಿ ಮ್ಯಾಪ್ಸ್ ಸ್ವಲ್ಪ ಸಹಾಯ ಆಗ್ಬೋದು. ಆದರೆ ಮೊದಲ ಪ್ರಯತ್ನ ಯಾರ್ದಾದ್ರೂ ಮಾರ್ಗದರ್ಶಿಗಳನ್ನ ಆಶ್ರಯಿಸುವಂಥದ್ದು ಅದು ಒಳ್ಳೆಯದು, ಉತ್ತಮ. ಆ ಮಾರ್ಗಸೂಚಿ ಅಥವಾ ಮಾರ್ಗದರ್ಶಿ ಯಾಕೆ ಬೇಕು ಅಂತ ಒಂದು ಪ್ರಶ್ನೆ ಮಾಡಿಕೊಂಡ್ರೆ, ಒಂದು ಸರಳವಾದ ಉದಾಹರಣೆ ತಗೊಳ್ಳೋದಾದ್ರೆ, ಕಾಡಿನಲ್ಲಿ ಬೆಳೆದಿರುವಂಥ ಒಬ್ಬ ಅರಣ್ಯವಾಸಿ ಮನುಷ್ಯ ರಾಜನನ್ನು ನೋಡಬೇಕು ಅನ್ನೋ ಅಂತ ಇಚ್ಛೆ ಬರ್ತದೆ ಆತನಿಗೆ. ಸರಿ, ಈಗಾಗಲೇ ಒಬ್ಬರು ರಾಜನ ನೋಡ್ಕೊಂಡ್ ಬಂದಿರ್ತಾರೆ, ಹಿರಿಯರು, ಗುರುಗಳು ಅಂತ ಅವನು ಭಾವಿಸಿರ್ತಾನೆ ಅವ್ರನ್ನ. ಗುರುಗಳೇ, ನಾನು ರಾಜನನ್ನು ನೋಡಬೇಕು ಅಂತಿದೆ, ಹೇಗೆ ಅಂತ ಕೇಳ್ತಾನೆ.
ನೋಡಪ್ಪ, ಈ ಅರಣ್ಯ ಪ್ರದೇಶ ಬಿಟ್ಟು ಸ್ವಲ್ಪ ಹೊರಗಡೆ ಹೋಗು, ಅಲ್ಲಿ ನಗರ ಪ್ರದೇಶ ಸಿಗ್ತದೆ. ಹಾಗೆ ಮುಂದೆ ಸಾಗಿದ್ರೆ ನಿಮಗೆ ರಾಜರನ್ನ, ಅವರ ಹೆಸರನ್ನು ಕೇಳ್ಕೊಳ್ತಾ ಹೋಗು, ಸಿಗ್ತಾರೆ ಅವರು ಅಂತ ಹೇಳ್ತಾರೆ. ಸರಿ, ಅವರು ಅರಣ್ಯ ಪ್ರದೇಶ ದಾಟ್ತಾರೆ, ದುರ್ಗಮವಾದ ರಸ್ತೆ ದಾಟಿ ನಗರಕ್ಕೆ ಒಳಗಡೆ ಬಂದಾಗ ಅದ್ಭುತವಾದಂಥ ಒಬ್ಬ ವ್ಯಕ್ತಿನ ನೋಡ್ತಾರೆ ಅವರು. ತಲೆಗೆ ಪೇಟ ಸುತ್ತಿರ್ತಾರೆ, ಒಳ್ಳೆ ಬಟ್ಟೆ ಹಾಕಿರ್ತಾರೆ, ಕೈಯಲ್ಲಿ ಈಟಿ ಹಿಡಿದಿರ್ತಾರೆ. ನೋಡಿದ ತಕ್ಷಣ ಅವ್ರನ್ನ ಮಹಾರಾಜರಿಗೆ ನಮಸ್ಕಾರ. ಆ ವ್ಯಕ್ತಿಗೆ ಬಹಳ ಸಂತೋಷ ಆಗ್ತದೆ. ನನ್ನ ಜೀವನದಲ್ಲಿ ನನ್ನನ್ನು ಮಹಾರಾಜ ಅಂತ ಒಬ್ರು ಕರೆದ್ರಲ್ಲ. ವಾಸ್ತವವಾಗಿ ಆತ ಸೈನಿಕ ಆಗಿರ್ತಾರೆ. ಆ ಖುಷಿಲಿ ಏನು ಮಾಡ್ತಾರೆ, ಒಂದು ಸಣ್ಣ ಕತ್ತಿ, ಚಾಕು ಇದನ್ನು ಕೊಟ್ಟು, ಹೋಗು, ಇದು ನಿನಗೆ ಬಹುಮಾನವಾಗಿ ಇಟ್ಕೊಳ್ಳೋ, ಇದರಿಂದ ಜೀವನ ಮಾಡ್ಕೊಳ್ಳೋ ಅಂತ ಕೊಟ್ಟು ಕಳಿಸ್ತಾರೆ. ಈತ ಹೇಳ್ತಾನೆ, ಮಹಾರಾಜರ ದರ್ಶನ ಆಯಿತು, ಜೀವನ ಪಾವನ ಆಯಿತು ನನಗೆ. ವಾಪಸ್ ಬಂದು ಕಾಡಲ್ಲಿ ತನ್ನ ಜನರ ಜೊತೆ, ನೋಡ್ರು, ಜೀವನದ ಪರಮೋದ್ದೇಶ ಮಹಾರಾಜರನ್ನ ನೋಡುವಂಥದ್ದು, ಆ ಪರಮಾರ್ಥ, ಆ ಧನವನ್ನು ಪಡೆಯುವಂಥದ್ದು. ನೋಡ್ರಿ, ನಾನು ಅವ್ರನ್ನ ಭೇಟಿಯಾಗಿ ಅವರಿಂದ ಇದನ್ನು ಪಡ್ಕೊಂಬಂದಿದ್ದೀನಿ. ಸೊ ಇದರಿಂದ ಏನೆಲ್ಲ ಕತ್ತರಿಸ್ಬೋದು, ಸೊ ಗಿಡಗಳನ್ನ ಕತ್ತರಿಸ್ಬೋದು, ತರಕಾರಿಗಳನ್ನ ಕತ್ತರಿಸ್ಬೋದು, ಬೇಕಾದ ಕೆಲಸ ಮಾಡ್ಬೋದು. ಅವ್ರನ್ನೆಲ್ಲ ಸ್ವಲ್ಪ ಕನಿಷ್ಠವಾಗಿ ನೋಡ್ತಾ ತಾನು ಶ್ರೇಷ್ಠವಾಗಿ ನೋಡಿ, ನಿಮ್ಮ ಜೀವನನೂ ಹಿಂಗೆ ಸಾರ್ಥಕ ಆಗಬೇಕು, ಹಿಂಗಿರ್ಬೇಕು ಜೀವನ ಅಂದರೆ. ಹಾಗೆ ಗುರುಗಳನ್ನ ನೆನೆಸ್ಕೊಳ್ತಾ ಎಂಥ ಪುಣ್ಯದ ಕೆಲಸ ಮಾಡಿದ್ರು, ನನ್ನ ಜೀವನ ಸಾರ್ಥಕ ಆಯ್ತಂತ. ಹಾಗೆ 1-2 ವರ್ಷ ಕಳೆದಿರ್ತಾನೆ. ಮತ್ತೆ ಗುರುಗಳು ಬರ್ತಾರೆ, ಏನಪ್ಪ ರಾಜರನ್ನು ನೋಡ್ಕೊಂಬಂದೇನ? ಗುರುಗಳೇ, ನಿಮ್ಮ ದರ್ಶನದಿಂದ ನನ್ನ ಜೀವನ ಪಾವನ ಆಯಿತು, ಅಂತೂ ರಾಜರ ದರ್ಶನ ಆಯಿತು, ನೋಡಿ ಇದನ್ನು ಕೊಟ್ಟು ಕಳಿಸಿದ್ದಾರೆ ಉಡುಗೊರೆಯಾಗಿ. ಸೊ ಗುರುಗಳಿಗೆ ಅರ್ಥ ಆಯಿತು. ಏನಪ್ಪ ಅಂದರೆ ಅದೇ ಪೇಟ ಸುತ್ತಿದ್ರು, ಕೈಯಲ್ಲಿ ಈಟಿ ಹಿಡಿದಿದ್ರು. ಲಕ್ಷಣಗಳು ನೋಡಪ್ಪ, ಅವನಿಗೆ ಸೈನಿಕ ಅಂತಾರೆ, ಇನ್ನೂ ಸ್ವಲ್ಪ ಒಳಗಡೆ ಹೋಗು, ರಾಜರು ಭೇಟಿ ಆಗ್ತಾರೆ ನಿನಗೆ. ಇಲ್ಲ ಗುರುಗಳೇ, ನಾನು ತೃಪ್ತಿಯಾಗಿದ್ದೀನಿ, ಸಾಕಿಷ್ಟು ಅಂತಂತೀನಿ. ಇರಲಿ, ಹೋಗಪ್ಪ, ಪರವಾಗಿಲ್ಲ. ಹೋಗ್ತಾನೆ. ಮತ್ತೆ ನಗರ ಒಂದು ದಾಟು ಸ್ವಲ್ಪ ಮುಂದೆ ಬರಬೇಕಾದ್ರೆ ಈ ಸರಿ ಕುದುರೆ ಮೇಲೆ ಒಬ್ಬ ಒಳ್ಳೆ ದಷ್ಟು ಬಲಾಢ್ಯ ವ್ಯಕ್ತಿ, ಶಿರಸ್ತ್ರಾಣ ಧರಿಸ್ಕೊಂಡಿದ್ದಾನೆ, ಪಕ್ಕದಲ್ಲಿ ಕತ್ತಿ ಇದೆ, ಏನ ತೇಜಸ್ಸು. ಅವ್ರನ್ನ ನೋಡಿದ ತಕ್ಷಣ ಅಡ್ಬಿದ್ದು ಮಹಾರಾಜರಿಗೆ ವಂದನೆ ಅಂತ. ಅಪ್ಪ ಮೆಲ್ಲಗೆ ಮಾತಾಡೋ, ಸುದ್ದಿ ಮಹಾರಾಜರಿಗೆ ಬಿದ್ದರೆ ನನ್ನ ಶಿರ ಹೋಗ್ತದೆ. ನೀವು ಮಹಾರಾಜರಲ್ವಾ? ಇಲ್ಲಪ್ಪ, ನಾನು ಸೈನ್ಯಾಧಿಕಾರಿ, ಸೈನ್ಯವನ್ನು ನೋಡ್ಕೊಳ್ಳೋದಷ್ಟೇ ನನ್ನ ಜವಾಬ್ದಾರಿ. ಅವನು ಅನ್ಕೋತಾನೆ, ಓಹೋ, ಸೈನ್ಯಾಧಿಕಾರಿನೇ ಇದ್ರೆ ಇನ್ನು ಮಹಾರಾಜರು ಹೆಂಗಿರ್ತಾರ, ಆಗ್ಲಿ ಹೋಗೋಣ ಅಂತ ಇನ್ನು ಮುಂದೆ ಸಾಕ್ತಾನೆ. ಇನ್ನೇನು ಅದಕ್ಕೇನಂತೀವಿ, ಅರಮನೆ ಪ್ರವೇಶ ಮಾಡಬೇಕು. ಸೊ ದ್ವಾರ ಬಾಗಿಲಲ್ಲಿ ಮಂತ್ರಿ ಏನೋ ಕೆಲಸದ ಮೇಲೆ ಅವರೇ ನಡ್ಕೊಂಡು ಈ ಕಡೆ ಬರ್ತಾರೆ. ಏನು ಆ ವೇಷಭೂಷಣ, ಹಾರಗಳು ಮಂತ್ರಿ ಮೇಲೆ ಇರೋದು ನೋಡಿ ಇನ್ನು ಅವನಿಗೆ ಯಾವ ಅನುಮಾನನೂ ಉಳಿಲಿಲ್ಲ, ಇವರೇ ಮಹಾರಾಜರು ಅಂತೇಳಿ. ಮತ್ತೆ ಮಹಾರಾಜರಿಗೆ ಸಾಷ್ಟಾಂಗ ಪ್ರಣಾಮಗಳು. ಹಾಗೆ ನಿಮ್ಮ ಬಗ್ಗೆ ಬಹಳ ಹೇಳಿದ್ದಾರೆ ಗುರುಗಳು, ನಿಮ್ಮ ದರ್ಶನ ಆಗಿ ಬಹಳ ಸಂತೋಷ ಆಯಿತು. ಹಾಗೆ ಸ್ವಲ್ಪ ಮುಖಸ್ತುತಿ ಮಾಡ್ತಾನೆ. ಸೊ ಅವ್ರಿಗೂ ಬಹಳ ಸಂತೋಷ ಆಗೋಗ್ತದೆ. ಒಂದು ಕಂಠದಲ್ಲಿದ್ದಂಥ ಹಾರ ಕೊಡ್ತಾರೆ. ರತ್ನಗಳ ಹಾರ, ಬೆಲೆ ಕಟ್ಟಕ್ಕಾಗದಿದ್ದಂಥದ್ದು. ಬಂದ ವಾಪಸ್ಸು ಅಡಲಿದ್ದವನಿಗೆ ಈಗ ರತ್ನಹಾರ ಸಿಕ್ಕಿದ್ರೆ ಅದ್ರ
ವೈಭವನ ಹೆಂಗೂ ವರ್ಣನೆ ಮಾಡ್ಬೇಕೀಗ ಮರದಲ್ಲಿ ಗುರುಗಳನ್ನೂ ಮರ್ತಾ ಎಲ್ಲ ಮರ್ತಾ ಸ್ವಾನಂದವಾಗಿ ರತ್ನಹಾರದ ಜೊತೆಲಿ ಅದ್ಭುತವಾಗಿ ಕಾಲ ಕಳೀತಾ ಇದ್ದಾನೆ. ಹಲವಾರು ವರ್ಷ ಕಳೆದು ಗುರುಗಳಿಗೆ ಯಾಕೋ ಮತ್ತೆ ಸಂಶಯ ಬಂತು, ಇವನೇನು ಸುದ್ದಿ ಕೊಡ್ಲಿಲ್ವಲ್ಲ ಅಂತ ವಾಪಸ್ ಬರ್ತಾರೆ. ಒಂದು ನೋಡಿದ್ರೆ ಮತ್ತೆ ಇದೆ, ಹೇಗಿದ್ರು ಹೀಗಿದ್ರು ಅಂತ. ಓ, ಇನ್ನು ಇದು ಸರಿ ಹೋಗಲ್ಲ ಅಂತೇಳಿ ಗುರುಗಳು ಮಹಾರಾಜರ ಲಕ್ಷಣಗಳನ್ನೆಲ್ಲ ಹೇಳ್ತಾ ಹೋಗ್ತಾರೆ. ನೋಡಪ್ಪ, ಹಿಂಗೆ ಅರಮನೆ ಇರ್ತದೆ, ಒಳಗಡೆ ಸಿಂಹಾಸನ ಇರ್ತದೆ, ಆ ಸಭೆಯಲ್ಲಿ ಸಾಕಷ್ಟು ಬೇರೆ ಬೇರೆ ಮಂತ್ರಿಗಳು ಎಲ್ಲರೂ ಕುಳಿತಿರ್ತಾರೆ. ಸಿಂಹಾಸನದ ಮೇಲೆ ಮಹಾರಾಜರು ಆಸೀನರಾಗಿರ್ತಾರೆ. ಆಸೀನರಾದವರೆಲ್ಲ ಮಹಾರಾಜರಲ್ಲ. ಮಹಾರಾಜನಲ್ಲಿ ರಾಜಮುದ್ರೆ ಇರುವಂಥ ಉಂಗುರಗಳಿರಬೇಕು. ಪ್ರತಿ ಲಕ್ಷಣಗಳನ್ನ ಗುರುಗಳು ಹೇಳಿ ಕಳಿಸ್ತಾರೆ. ಅವ್ರ ಹತ್ರ ಹೋಗಿ ನಾವು ಕಳಿಸಿದ್ವಿ ಅಂತ ತಿಳಿಸಪ್ಪ, ಅವ್ರಿಗೆ ವಿಷಯ ಮುಟ್ಸು. ಸರಿ, ಹೋಗ್ತಾರೆ. ಸಭೆಯಲ್ಲಿ ಏನು ಮಾತಿಲ್ಲ, ಮಂತ್ರಮುಗ್ಧನಾಗೋಗಿದ್ದಾನೆ. ಸಭೆಯನ್ನ, ಮಹಾರಾಜರ ವೈಭವನೆಲ್ಲ ನೋಡಿದ್ರೆ ಇನ್ಯಾವ ಸಂಶಯನೂ ಇಲ್ಲ, ಇವರೇ ಇರಬೇಕು ಅಂತ. ಆದರೂ ಹೇಳಿದ್ದಾರೆ ಅಂತ ಈ ಲಕ್ಷಣಗಳನ್ನೆಲ್ಲ ಒಂದೊಂದೇ ಪರೀಕ್ಷೆ ಮಾಡ್ತಾ ಹೋಗ್ತಾನೆ. ಎಲ್ಲ ಖಾತ್ರಿ ಆಗ್ತದೆ. ಆಮೇಲೆ ಹೇಳ್ತಾರೆ, ಗುರುಗಳು ನಿಮ್ಮನ್ನು ಭೇಟಿಯಾಗಕ್ಕೆ ಹೇಳಿದ್ರು ಮಹಾರಾಜರು. ಹೌದಪ್ಪ, ಕೇಳ್ಪಟ್ವಿ. ಸೊ ನೀನಂತ ಅರಣ್ಯದಲ್ಲಿ ವಾಸ ಮಾಡ್ತಾ ಇದೆಯಂತೆ. ಅಲ್ಲಿ ಸಾಕಷ್ಟು ಜನ ಮತ್ತು ಜಾಗ ಇರೋದ್ರಿಂದ ನೀನು ಅಲ್ಲಿ ಒಂದು ಸಾಮ್ರಾಜ್ಯನ ಸೃಷ್ಟಿ ಮಾಡ್ಕೋಬೋದು. ಹೇಗೆ ಒಂದು ಸಾಮ್ರಾಜ್ಯನ ಸೃಷ್ಟಿ ಮಾಡ್ಕೊಳ್ಳೋದಂತ ಎಲ್ಲವನ್ನು ತಿಳಿಸ್ತಾ ಅವನನ್ನು ಒಂದು ಸಾಮ್ರಾಜ್ಯದ ರಾಜನನ್ನಾಗಿ ಮಾಡೋಂಥ ಒಂದು ಮಾರ್ಗವನ್ನು, ವಿಧಾನವನ್ನು ತಿಳಿಸ್ಕೊಡ್ತಾರೆ. ಅದಕ್ಕೆ ಬೇಕಾದಂಥ ಸೌಕರ್ಯ ಸಲಕರಣೆಗಳನ್ನೆಲ್ಲ ಕೊಟ್ಟು ಕಳಿಸ್ಕೊಡ್ತಾರೆ ಅವರು. ಈಗ ಬಂದು ಅವನು ತನ್ನ ರಾಜ್ಯವನ್ನು ಸಂಸ್ಥಾಪಿಸ್ಕೊಂಡು ಅದರಲ್ಲಿ ವಿರಾಜಮಾನನಾಗಿ ಒಂದು ಕ್ಷಣ ಯೋಚನೆ ಮಾಡ್ತಾ ಇದ್ದಾನೆ. ಮಾರ್ಗದಲ್ಲಿ ಎಲ್ಲಾದರೂ ಒಂದು ಕಡೆ ನಾನು ಇಷ್ಟೇ ಅಂತ ನಿರ್ಣಯ ಮಾಡಿದ್ರೆ ಎಲ್ಲಿ ನಿಲ್ತಿದ್ದೆ ಅಂತ. ಸೈನಿಕನನ್ನು ಭೇಟಿಯಾದಾಗ ಇದಿಷ್ಟೇ ಅಂತ ನಿರ್ಣಯ ಮಾಡಿದ್ರೆ ಅಷ್ಟೇ ಮುಗ್ದೋಗ್ತಿತ್ತು. ಒಂದು ವೇಳೆ ಮಾರ್ಗದರ್ಶಿಗಳು, ಗುರುಗಳು ಇಲ್ಲದೆ ಹೋಗಿದ್ರೆ ನಾನು ಖಂಡಿತ ನಿಂತೋಗ್ತಿದ್ದೆ. ಹೇಗೆ ಸಾಗಬೇಕು ಅಂತ ಗೊತ್ತಿರ್ತಿರ್ಲಿಲ್ಲ. ಇದನ್ನೇ ಕೊನೆ ಅಂತ. ಆ ಮಾರ್ಗದರ್ಶಿಗಳು ಅಥವಾ ಗುರುವಿನ ಆದ್ಯತೆ, ಅದಕ್ಕೆ ಪದಗಳಿರಲ್ಲ. ಅದನ್ನು ಹೇಳ್ಕೊಳ್ಳಿಕ್ಕೆ ಅವ್ರು ಸಿಗದೆ ಇದ್ದಿದ್ರೆ ನಾನು ಎಲ್ಲೆಲ್ಲಿ ನಿಂತು ಹೋಗ್ತಿದ್ದೆ, ಏನಾಗ್ತಿತ್ತು ನನ್ನ ಬದುಕು, ಎಲ್ಲಿ ಕಳೆದು ಹೋಗ್ತಿದ್ದೆ. ಹಾಗಾಗಿ ಅಂಥ ಮಾರ್ಗದರ್ಶಕರು, ಅನುಭಾವಿಗಳು ಸಿಕ್ಕಿದಾಗ ಅವ್ರಿಗೆ ಆಗ್ಬೇಕಾಗಿರೋದೇನೂ ಇಲ್ಲ, ನಮಗೆ ಬಹಳ ಸಹಾಯ ಆಗುತ್ತೆ ಅವರಿಂದ. ಇದೇ ಅಂತ ಖಚಿತತೆಗೆ ಅವರಿಂದ ಒಂದು ಮೊಹರ್ ಸಿಕ್ಬಿಟ್ರೆ ಸಾಕು, ನಮಗೆ ಸಾಗುವಂಥ ದಾರಿ, ಸಮಯ ಬಹಳ ಹತ್ತಿರ ಆಗುತ್ತದೆ. ಇಲ್ಲ ಅಂದರೆ ಇಡೀ ಜೀವನ ಪೂರ್ತಿ ಅದರಲ್ಲೇ ಕಳೆದು ಹೋಗ್ಬೋದು. ಯಾಕೆ ಬೇಕು ಆ ಮಾರ್ಗದರ್ಶಿಗಳು? ಒಂದು ಮಾರ್ಗವನ್ನು ಸೂಚಿಸೋದಕ್ಕೆ ಅಥವಾ ಮಾರ್ಗದಲ್ಲಿ ಹೋಗ್ತಾ ಇದ್ದಾಗ ಆ ಖಚಿತತೆ, ಸರಿ ಇದೆ ಹೋಗು ಅಂತ ಹೇಳೋದಕ್ಕೆ. ಅಗತ್ಯ ಅಥವಾ ಅಂಥ ಸುಕೃತಗಳಿದ್ರೆ ಎಲ್ರೂ ಅದರ ಸದುಪಯೋಗ ಮಾಡ್ಕೋಬೇಕು. ಆದರೆ ಇಲ್ಲೊಂದು ಸ್ವಲ್ಪ ಸಂದರ್ಭ ಇದೆ. ಇಲ್ಲಿ ಲಕ್ಷಾಂತರ ಜನರು, ಸಾವಿರಾರು ಜನರು ಆ ಮಾರ್ಗದಲ್ಲಿ ಕ್ರಮಿಸುವಾಗ ಒಬ್ಬೊಬ್ಬರನ್ನು ಪ್ರತ್ಯೇಕವಾಗಿ ಗಮನಿಸಿ ಮಾರ್ಗದರ್ಶನ ಮಾಡುವಂಥ
ಮಾರ್ಗದರ್ಶಿ ಸಿಗೋದು ಕಷ್ಟ ಆಗುತ್ತೆ. ಹಾಗಾಗಿ ಇಂಡಿವಿಜುವಲ್ಗೆ ಅಡ್ರೆಸ್ ಮಾಡುವಾಗ ಅಥವಾ ಬಹಳ ಉಪನಿಷತ್ ಅಥವಾ ಈ ಥರ ಹತ್ತಿರದಿಂದ ಪಾಠ ಮಾಡುವಾಗ, ತಿಳುವಳಿಕೆ ನೀಡುವಾಗ ಇದು ಭಾಳ ಸುಲಭ. ಇದು 1-to-1 ಕನ್ವರ್ಜೇಷನ್ ಅಂತ ಏನು ಕರಿತೀವಿ, ಒಬ್ಬರಿಂದ ಒಬ್ಬರಿಗೆ ಜ್ಞಾನ ಪ್ರಸಾರ ಏನಿದೆ ಇದು ಬಹಳ ಬೇಗ ಆಗುತ್ತೆ ಮತ್ತು ಯಾವುದೇ ಗೊಂದಲಗಳಿಲ್ಲದೆ ಆಗುತ್ತೆ. ಜನಸಂಖ್ಯೆ ಅಥವಾ ಅದು ಕಲಿಯುವಂಥವ್ರ ಸಂಖ್ಯೆ ಬಹಳ ಆದಾಗ ಈ ಸಾಧ್ಯತೆ ಕಷ್ಟ. ಅದಕ್ಕೇನು ಮಾಡ್ತಾರೆ, ಸ್ವಲ್ಪ ಈ ಮಾರ್ಗವಾಗಿ ಸಾಗರಿ ಅಂತ ಒಂದಷ್ಟು ಮ್ಯಾನ್ಯಲ್ಸ್ ಅಥವಾ ರೋಡ್ ಮ್ಯಾಪ್ ಅಂತ ಏನು ಹೇಳಿದ್ವಿ ಅದನ್ನು ಹಾಕ್ಕೊಡ್ತಾರೆ. ಆ ರೋಡ್ ಮ್ಯಾಪನ್ನು ಇಟ್ಕೊಂಡು ಹೋಗ್ರಿ, ಇನ್ನು ಬೇರೆ ಆ ಕಡೆ ಈ ಕಡೆ ಹೋಗೋದು ಬೇಡ ಅಂತ ಹೇಳುವಂಥದ್ದು. ಯಾಕಂದರೆ ಮತ್ತೆ ಪೆಪೀಲಿಕೆಗಳ ಥರ ಸುತ್ತನೇ ಇರ್ತೀವಿ ಅನ್ನೋ ಕಾರಣಕ್ಕೆ. ಅಂಥ ಸಂದರ್ಭದಲ್ಲಿ ಆ ಗೊಂದಲ ಕಡಿಮೆ ಮಾಡೋದಕ್ಕೆ, ನೋಡಪ್ಪ ನಿನ್ನ ದಾರಿನ ನೀನೇ ಕ್ರಮಿಸ್ಬೇಕು ಅಂತ ಹೇಳಿರ್ತಾರೆ. ಯಾವಾಗ ಹಲವಾರು ಜನರು ಅಥವಾ ಅಪರಿಮಿತ ಜನರು ಆ ಮಾರ್ಗವನ್ನು ಅನುಸರಿಸುವಾಗ, ಯಾಕೆ ಮಾರ್ಗದರ್ಶಕ ಪ್ರತಿಯೊಬ್ಬರನ್ನು ಗಮನಿಸಿ ಅದನ್ನು ಮಾರ್ಗದರ್ಶನ ಮಾಡೋದಕ್ಕೆ ಸಾಧ್ಯ ಇರಲ್ಲ. ಅದು ಯಾವ ಸಂದರ್ಭಕ್ಕೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಮಾರ್ಗದರ್ಶಕರಿದ್ದಾಗ ಪ್ರತಿ ಕ್ಷಣನೂ ಕೇಳ್ಬೋದು, ಈಗ ನಾವು ಸರಿ ದಾರಿಯಲ್ಲಿದ್ದೀವ, ಹೋಗ್ತಾ ಇದ್ದೀವ. ಸೊ ಅಂಥ ಮಾರ್ಗದರ್ಶಕರು ನಾವುಗಳು ತಯಾರಾದರೆ ಸಿಗ್ತಾರೆ, ಅವರು ದರ್ಶನ ಆಗ್ತಾರೆ. ಅವರು ಯಾವಾಗ ಶಿಷ್ಯತ್ವ ಸಿದ್ಧವಾಗ್ತದೋ ಗುರು ಪ್ರತ್ಯಕ್ಷವಾಗ್ತದೆ. ಆ ಗುರು ಹೇಗಿರ್ತಾರಪ್ಪ ಅಥವಾ ಹೇಗಿರ್ಬೇಕಪ್ಪ ಅಂದರೆ, ನೀವು ಮಧ್ಯರಾತ್ರಿಯಲ್ಲಿ ಕರೆ ಮಾಡಿದ್ರು ಮಾರ್ಗದರ್ಶನ ಮಾಡೋರಾಗಿರ್ಬೇಕು. ಇಲ್ಲ ಗುರು ಎಷ್ಟೇ ದೊಡ್ಡವರಾದರೂ ಅದರಿಂದ ಏನು ಪ್ರಯೋಜನ ಇಲ್ಲ. ಕಬೀರ್ ಹೇಳ್ತಾರೆ, ಖರ್ಜೂರದ ಮಹರೇನು ಬಹಳ ಉದ್ದವಾಗಿದೆ, ಎತ್ತರವಾಗಿದೆ, ಹಣ್ಣು ಇಲ್ಲ, ನೆರಳು ಇಲ್ಲ. ಹಣ್ಣು ಸಿಗಲ್ಲ. ಅವ್ರು ಬಹಳ ದೊಡ್ಡ ಗುರುಗಳು. ಜೀವನದಲ್ಲಿ ಒಂದ್ಸಲಿನೂ ನಾವು ದರ್ಶನ ಮಾಡೋಕ್ಕಾಗಲ್ಲ, ಒಂದ್ಸಲಿನೂ ಅವ್ರ ಮಾರ್ಗದರ್ಶನ ಪಡೆಯೋಕ್ಕಾಗಲ್ಲ. ಯಾರು ದರ್ಶನ ಪಡಿಬೇಕು, ಯಾರು ಮಾರ್ಗದರ್ಶನ ಪಡಿಬೇಕು ಅಂತ ಕೇಳಿದ್ರೆ ನಮಗೆ ಸಮೀಪ ಇರಬೇಕು. ಅವ್ರದ್ದು ನಿಮ್ಮ ಒಡನಾಟ ಹೇಗಿರ್ಬೇಕು ಅಂದ್ರೆ ಅವಿನಾಭಾವ. ಅವ್ರು ಬೇರೆ ಅಲ್ಲ, ನಾನು ಬೇರೆ ಅಲ್ಲ ಅನ್ನೋ ಥರ ಇರ್ಬೇಕು ಆ ಸಂಬಂಧ. ಯಾವ ಸಂದರ್ಭದಲ್ಲಾದರೂ ಪ್ರಶ್ನೆ ಮಾಡಿದ್ರೆ ಅಥವಾ ಪರಿಹಾರಕ್ಕಾಗಿ ಅವರು ನಮಗೆ ಉಪಸ್ಥಿತರಿರಬೇಕು. ಹಾಗಿದ್ದಾಗ ಅಂಥ ಒಂದು ಮಾರ್ಗದರ್ಶಕರನ್ನ ಆಯ್ಕೆ ಮಾಡಿಕೊಳ್ಳುವಂಥದ್ದು ಸೂಚ್ಯ, ಅದು ಸರಿ ಇರ್ತದೆ. ಯಾರೋ ಒಬ್ಬ ಕೂದಲು ಭಾಳ ಬಿಟ್ಕೊಂಡು ಜಗತ್ತಿನಲ್ಲಿ ಕ್ಷೌರಿಕರೇ ಇಲ್ಲಪ್ಪ, ಭಾಳ ಹಿಂಸೆ ಆಗಿದೆ ನನಗೆ ಅಂತಂದಂತೆ. ಇದುವರೆಗೂ ಒಬ್ಬರು ನನ್ನ ಹತ್ರ ಬರಲಿಲ್ಲ ಅಂತ. ಏನು ಮಾಡಬೇಕು? ಕ್ಷೌರಿಕ ಹತ್ರ ಇವನು ಹೋಗ್ಬೇಕೆ ಹೊರತು ಅವ್ರಿಲ್ಲಿ ಬರೋಂಥದ್ದಲ್ಲ. ಪಾಪ ಆ ಕ್ಷೌರಿಕರಿಗೆ ಅದೆಷ್ಟು ಕರುಣೆನ ಏನೋ. ಬೆಟ್ಟದಲ್ಲಿ ಶಿವನಿದ್ದಂತೆ, ಇವನಿಗೆ ಬಹಳ ಕಷ್ಟ ಪಾಪ, ತುಂಬ ಸಂಕಷ್ಟಗಳು, ಏನೇನೋ ಕಾರ್ಯಗಳು, ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ. ನಿನಗೆ ಶಿವನು ಬೇಕು ಅಂದರೆ ಬೆಟ್ಟಕ್ಕೆ ಹೋಗಪ್ಪ ಅಂತ ಹೇಳ್ಕೊಟ್ಟಿರ್ತಾರೆ. ಆ ಕಾರುಣ್ಯ ಹೆಂಗಿರ್ತದೆ ಅಂದರೆ, ಅವನು ಬರಲಿಲ್ಲ ಅಂತ ಬೆಟ್ಟನೇ ಇವನ ಹತ್ರ ಬಂತಂತೆ. ಇವನು ಬೆಟ್ಟಕ್ಕೆ ಹೋಗದಿದ್ರು ಹೋಗ್ಲಿ ಬಿಡಪ್ಪ ಪರವಾಗಿಲ್ಲ ಅಂತ ಏನು ಮಾಡ್ತಾ ಬೆಟ್ಟನೇ ಇವನ ಹತ್ರ ಬಂತ ಅಂತ. ಪರ್ವತಗಳೇ ಹುಡುಕು ಬಂದಾಗ ನಾವು ಹೇಗಿರಬೇಕು ಅಂತ ಸ್ವಲ್ಪ ವಿವೇಕಿಗಳಾಗಿರ್ಬೇಕು. ಮಹಾರಾಜರು
ಇವನನ್ನೇ ಹುಡ್ಕೊಂಬಂದಾಗ ಇವನು ಹೇಗಿರ್ಬೇಕು? ನಶದ ಡಬ್ಬಿ ಕೇಳ್ಬೇಕಾ? ಸರಿಯಾಗಿ ಅದರ ಸದುಪಯೋಗ ಮಾಡ್ಕೋಬೇಕು. ಪರಮಾರ್ಥ ಏನಿದೆ ಅದನ್ನು ಕೇಳಿ ಅನುಷ್ಠಾನ ಮಾಡಿಕೊಂಡು ತಾನು ರಾಜನಾಗ. ಆಯಿತು. ಈಗ ಆ ಅವಿವೇಕದಿಂದ ಹಿಂಗೆ ವರ್ತಿಸ್ತಾ ಇದ್ವಿ. ವಿವೇಕವನ್ನು ಸ್ವಲ್ಪ ಜಾಗೃತ ಮಾಡಿದಾಗ ಒಂದಷ್ಟು ಅವರ ಸಮೀಪಕ್ಕೆ ಬಂದಿದ್ದೀವಿ. ಈಗ ಸಮೀಪಿಸಿದಾಗ ಏನು ಸಿಕ್ತು? ಸ್ವಲ್ಪ ಅವರ ಸಾನ್ನಿಧ್ಯದಲ್ಲಿದ್ದಂಥ ಪರಿಮಳ ಎಲ್ಲರಿಗೂ ದೊರಕಿತು. 4 ಗಂಟೆಗೆ ಬೆಳಗ್ಗೆ ಎಲ್ಲ ಹೇಳ್ತೀವಿ, ಸುಮಾರು 9 ಗಂಟೆವರೆಗೂ ಇರ್ತೀವಿ. ಹೇಗಿರುತ್ತೆ ಈ ಅನುಭವ? ಏನು 1 ನಿಮಿಷದಿಂದ 2 ನಿಮಿಷದಲ್ಲಿ ಕಳೆದೋಯ್ತಾನೆ ಅನ್ನೋ ಥರ ಇರುತ್ತೆ. ಒಂದೇ 1 ನಿಮಿಷ ಅಥವಾ 2 ನಿಮಿಷ. ಆ ಪರಿಮಳ ಅಂದರೆ ಕಾಲಾತೀತತೆ ಪರಿಮಳ ನಾವು ಬಯಸದೇ ಇದ್ರೂ ಎಲ್ಲರೂ ಸೇವಿಸ್ತೀವಿ ಅದನ್ನು. ಇದು ಸಾನ್ನಿಧ್ಯದಿಂದ ಸಿಗೋ ಫಲ, ಅವರ ಜೊತೆಯಲ್ಲಿರೋದ್ರಿಂದ. ಏಕೆ ಬಂತದ್ದು? ಅವರ ಹತ್ರ ಬಂದಿದ್ರಿಂದ, ಸಮೀಪಿಸಿದ್ರಿಂದ. ಸಮೀಪಿಸಿ ಅವ್ರ ಜೊತೆಲಿ ಇರ್ತಾ ಏನಾಗ್ತದೆ ಅಂದರೆ, ನೋಡ್ತಾ ನೋಡ್ತಾ ಸಾರೂಪ್ಯ. ಅವ್ರು ನಗ್ತಾ ಇದ್ರೆ ನಾವು ನಗ್ತಾ ಇದ್ದೀವಿ, ಅವ್ರು ಯಾವ ಭಾವದಲ್ಲಿದ್ದಾರೋ ನಾವು ಆ ಭಾವದಲ್ಲಿದ್ದೀವಿ, ಅಪ್ರಯತ್ನವಾಗಿ. ಕೊನೆಗೆ ಸಾಯುಜ್ಯ. ಅವರೇನನ್ನು ಪಡೆದಿದ್ರೋ ನಾವು ಕೂಡ ಅದನ್ನು ಪಡೆದ. ಹಾಗೆ ಆಶ್ರಯಿಸುವಾಗ ಅಂತ ಮಹಾತ್ಮರು ಬಂದಾಗ ಹೇಗೆ ಅವ್ರನ್ನ ಸಮೀಪಿಸ್ಬೇಕಪ್ಪ ಅಂದರೆ, ಅವ್ರು ನಮ್ಮನ್ನು ನೋಡ್ತಾರೋ ಇಲ್ವಾ, ನಾವಾದರೂ ಅವ್ರನ್ನ ನೋಡೋಣ. ಅಷ್ಟು ಫಲ ಬಂದ್ಬಿಡುತ್ತೆ ಅದರಲ್ಲಿ. ಸಮೀಪಿಸಿದ್ರೆ ಸಾನ್ನಿಧ್ಯದ ಫಲ ಸಿಕ್ಕೇ ಸಿಗುತ್ತೆ. ಸಾನ್ನಿಧ್ಯದಿಂದ ನಿಧಾನವಾಗಿ ಅವರಂತೆ ಸಾರೂಪ್ಯರಾಗ್ತಾ ಹೋಗ್ತೀವಿ. ಕೊನೆಗೆ ಸಾಯುಜ್ಯ. ಅವರೇನನ್ನು ಹೊಂದಿದಾರೋ ನಾವು ಕೂಡ ಅದನ್ನೇ ಹೊಂದುತ್ತೀವಿ. ಸಮೀಪಿಸಿದಾಗ ಈ ವಿವೇಕ ಜಾಗೃತ ಮಾಡ್ತಾರೆ. ಆ ತತ್ವ ಎಲ್ಲೆಲ್ಲಿದೆ, ನಿಮ್ಮಲ್ಲೂ ಇದೆ, ಎಲ್ಲೆಲ್ಲೂ ಇದೆ, ಎಲ್ಲರಲ್ಲೂ ಇದೆ, ಎಲ್ಲ ಕಡೆಯಲ್ಲೂ ಇದೆ ಅನ್ನೋಂಥ ವಿವೇಕ ನಿಧಾನವಾಗಿ ಜಾಗೃತ ಆಗ್ತಾ ಹೋಗುತ್ತೆ. ಈ ಕಾಲಾತೀತತೆ, ಸಮಯಾತೀತತೆ ಅಂತ ಏನು ಕರಿತಾ ಇದ್ದೀವಿ, ಅದು ಎಲ್ಲೆಲ್ಲ ಘಟಿಸ್ತಾ ಇದೆಯೋ ಅಲ್ಲಿ ಮಹಿಮೆ ನಡೀತಾ ಇದೆ ಅಂತಾನೆ. ಒಂದು ಸ್ವಲ್ಪ ವಿವೇಕ ಜಾಗೃತ ಆಗಿದ್ರೆ, ಈಗ ಕನಿಷ್ಠ ನಾವೆಲ್ಲ ಹಂಸಗಳಾಗಿದ್ದೀವಿ. ಏನದು ಹಂಸ ಅಂದರೆ ಯಾವುದರಿಂದ ಒಳಿತಾಗುತ್ತೆ, ಯಾವುದರಿಂದ ಕೆಡಕಾಗುತ್ತೆ, ಆ ಒಳಿತನ್ನು ಮಾತ್ರ ಸ್ವೀಕರಿಸುವಂಥ ಒಂದು ಪಕ್ಷಿಗೆ ಅದಕ್ಕೆ ಹಂಸ ಅಂತ ಕರೀತಾರೆ. ಅದಕ್ಕೆ ಹಾಲು ಮತ್ತು ನೀರನ್ನು ಬೆರೆಸಿ ಇಟ್ಬಿಟ್ರೆ ಏನು ಮಾಡ್ತಿತ್ತಂತೆ, ಅದು ಹಾಲನ್ನು ಮಾತ್ರ ಸೇವಿಸಿ ನೀರು. ಹಂಸರಾದ್ವಿ ಅಂದರೆ 100 ವಿಷಯಗಳು ಅಥವಾ 100 ಸಂದರ್ಭಗಳು ಏನೇ ಘಟಿಸಿದ್ರು ಅದರಲ್ಲಿ 99 ನನಗೆ ಸಂಬಂಧ ಇಲ್ಲದೆ ಇದ್ರೂ ನಿಜವಾದ ಒಂದನ್ನು ಸೇವಿಸುತ್ತದೆ. ಎಷ್ಟು ಒಳಿತಿದೆಯೋ ಅಷ್ಟು ಒಳಿತನ್ನು ಸೇವಿಸುತ್ತೆ, ಇನ್ನು ಅಗತ್ಯ ಇಲ್ದಿದ್ದನ್ನು ಹಾಗೆ ಬಿಡುತ್ತೆ. ಈಗ ಆ ವಿವೇಕ ಜಾಗೃತ ಆಗಬೇಕು. ಎಷ್ಟು ಒಳ್ಳೆ ವಿಚಾರಗಳನ್ನ ನಾವು ಪ್ರಸ್ತಾಪ ಮಾಡಿದಾಗ ಯಾವುದನ್ನು ಸೇವಿಸ್ತಾ ಇದ್ದೀವಿ ಅಂತ
ಹಂಸರಾಗಿದ್ದೀವ? ಹಂಸರಾಗಿಲ್ಲ ಅಂದರೆ ಇನ್ನೂ ಅಧಿಕಾರತ್ವ, ಅವಿವೇಕತ್ವ ಜಾಗೃತ ಆಗಿಲ್ಲ, ಅದರಿಂದ ನಾನು ಈಗ ವರ್ತಿಸ್ತಾ ಇದ್ದೀನಿ ಅಂತ ಜಾಗೃತರಾಗಬೇಕು. ಸಾಕಷ್ಟು ವಿಚಾರ ಅಥವಾ ತುಂಬ ಹೆಚ್ಚಿನದನ್ನು ಯಾಕೆ ತಿಳ್ಕೊಬೇಕಾಗುತ್ತೆ ಅಂದರೆ ಬೇರೆಯವ್ರ ಜೊತೆ ಯುದ್ಧ ಮಾಡೋದಕ್ಕಷ್ಟೇ, ಅಥವಾ ತಾನು ಅದನ್ನು ಕಲಿಸಬೇಕು ಅಂದರೆ. ತನ್ನನ್ನು ಕೊಂದುಕೊಳ್ಳೋದಕ್ಕೆ ಸಣ್ಣ ಸೂಜಿ ಸಾಕು. ಸೊ ಎಷ್ಟು ಮಾತನಾಡಿದ್ವಲ್ಲ, ಯಾವುದಾದ್ರೂ ಒಂದು ಸೂತ್ರ ಸಾಕು ತೇಲೋದಕ್ಕೆ, ಜೀವನದಲ್ಲಿ ತೇಲ್ಕೊಂಡೋಗೋದಕ್ಕೆ ಮತ್ತು ದಡ ಸೇರೋದಕ್ಕೆ. ಇಷ್ಟೆಲ್ಲ ಯಾಕೆ ಅಂತಂದರೆ ನಾಳೆ ಅಂಥ ಸಂದರ್ಭ ಬಂದರೆ ಇನ್ನೊಬ್ಬರನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗೋಕ್ಕೆ, ಯಾರೋ ಮುಳುಗ್ತಾ ಇದ್ದಾರೆ ಅಂದರೆ ಅವ್ರನ್ನ ಜೊತೆ ಕರ್ಕೊಂಡು ಹೋಗೋದಕ್ಕೆ. ನಾನು ಸ್ವಲ್ಪ ಪ್ರಬಲ ಈಜುಗಾರ ಆಗಿದ್ದರೆ, ಬೇರೆ ಬೇರೆ ಪಟ್ಟುಗಳು ಗೊತ್ತಿದ್ರೆ ಮುಳುಗ್ತಾ ಇರೋಂಥವ್ರು ಅವ್ರನ್ನ ಕೂಡ ಕರ್ಕೊಂಡು ಹೋಗೋ ಸಾಧ್ಯತೆಗಷ್ಟೆ. ನಾನೊಬ್ಬ ಪಾರಾಗಬೇಕು ಅಂದರೆ ಸಣ್ಣ ಸೂಜಿ ಸಾಕು. ಹಾಗೆ ಹಂಸತ್ವದಿಂದ ಇನ್ನೊಂದು ಸ್ವಲ್ಪ ಮುಂದೆ ಸಾಗಿ ಪರಮಹಂಸತ್ವದ ಕಡೆಗೆ ಹೋಗ್ಬೇಕು. ಶುದ್ಧವಾಗಿ ಅದು ಮಾತ್ರನೇ ಅಂತ, ಪರಾರ್ಥ ಅಂತ ಮಾತಾಡಿ. ಆದರೆ ಪ್ರಯಾಣದಲ್ಲಿ ವಾಸ್ತವ ಎಲ್ಲಿದ್ದೀವೋ ಅದನ್ನು ಒಪ್ಕೋಬೇಕಾಗತ್ತೆ. ಹಾಗೆ ಸ್ವಾರ್ಥ ಮತ್ತು ಪರಾರ್ಥ ಅನ್ನೋಂಥ ಎರಡು ಭಾಗ ಮಾಡಿಕೊಂಡು, ಅವಲಂಬಿತರೇನಿದ್ದಾರೆ ಈ ಶರೀರವನ್ನು, ಅವ್ರಿಗಾಗಿ ಅವರ ಅಗತ್ಯಗಳನ್ನ ಈಡೇರಿಸೋದಕ್ಕೆ, ಆಸೆಗಳನ್ನೆಲ್ಲ ಅಲ್ಲ, ಪ್ರಾಮಾಣಿಕವಾಗಿ ನಾವು ಪ್ರಯತ್ನ ಮಾಡಬೇಕು, ಯಾರೇ ಅವಲಂಬಿತರಾಗಿರಲಿ. ಇದನ್ನು ಭುಕ್ತಿ ಅನ್ನೋ ಪಾತ್ರ ಅಥವಾ ಭುಕ್ತಿ ಅನ್ನೋಂಥ ಒಂದು ವರ್ಗ ಮಾಡಿ, ಯಾರೆಲ್ಲ ಈ ಶರೀರವನ್ನು ಅವಲಂಬಿಸಿದರೋ ಅವ್ರಿಗಾಗಿ ಪ್ರಾಮಾಣಿಕವಾಗಿ ಸಹಾಯ ಮಾಡಬೇಕು, ಪ್ರಯತ್ನ ಮಾಡಬೇಕು. ಹಾಗೆ ಮಾಡಲಿಲ್ಲ ಅಂದರೆ ನಾಳೆ ಅವರು ಪ್ರಶ್ನಿಸ್ತಾರೆ ನಿಮ್ಮ, ಅಲ್ಲೊಂದು ಪಶ್ಚಾತ್ತಾಪ ಕಾಡ್ತದೆ, ಹೇಗಿರಬೇಕು. ಹಾಗಾಗಿ ಹಗಲಿನಲ್ಲಿ ಸಂಪೂರ್ಣವಾಗಿ ಅವಲಂಬಿತರಿಗೆ ಅಥವಾ ಭುಕ್ತಿ ಮಾರ್ಗಗಳಿಗೆ ಮುಡುಪಾಗಿಟ್ಕೋಬೇಕು. ಇದನ್ನೆಲ್ಲ ನಾವು ಮಾಡೋಂಥ ಸಾಧನೆ ಅದಕ್ಕೆ ಪೂರಕವಾಗಿರಬೇಕು ಅಂತ ಹೇಳ್ತೀವಿ. ಅಂದರೆ ವೈಯಕ್ತಿಕ ಜೀವನಕ್ಕಾಗಲಿ, ವೈವಾಹಿಕ ಜೀವನಕ್ಕಾಗಲಿ, ಅಥವಾ ಕೌಟುಂಬಿಕ ಜೀವನಕ್ಕಾಗಿ, ವ್ಯಾವಹಾರಿಕ ಜೀವನಕ್ಕಾಗಲಿ, ಸಾಮಾಜಿಕ ಜೀವನಕ್ಕಾಗಲಿ ಪೂರಕವಾಗಿರಬೇಕೆ ಹೊರತು ಅದು ಯಾವತ್ತೂ ಮಾರಕ ಆಗಬಾರ್ದು. ನಾನು ತಿಳ್ಕೊಳಕ್ಕೆ ಬರ್ತಾ ಇದ್ದೀನಿ, ಹೆಂಡ್ತಿ ಮಕ್ಕಳು ಸಂಸಾರ ಏನು ಬೇಡ, ಹೇಗಿರ್ಬೇಕದು? ಪೂರಕವಾಗಿರ್ಬೇಕು, ಅದು ಯಾವುದೋ ಅಡ್ಡಿ ಮಾಡಲ್ಲ. ಸೊ ನಮ್ಮ ಬೆಳವಣಿಗೆ, ವೈಯಕ್ತಿಕ ಬೆಳವಣಿಗೆ ಕೂಡ ಸಹಾಯ ಮಾಡಬೇಕು ಈ ಮಾರ್ಗ. ಹಾಗೆ ವೈವಾಹಿಕ ಜೀವನ, ಕೌಟುಂಬಿಕ ಜೀವನ, ಸಾಮಾಜಿಕ ಜೀವನ, ವೃತ್ತಿಪರ ಜೀವನ, ಇವೆಲ್ಲನೂ ಔನ್ನತ್ಯಕ್ಕೆ ಇರಬೇಕು. ಪೂರಕವಾಗಂಗೆ ಇವನ್ನು ಟ್ಯೂನ್ ಮಾಡ್ಕೋಬೇಕು. ಆಯಿತು, ಇದನ್ನೆಲ್ಲ ಮಾಡಿದ ಮೇಲೆ ಒಂದು ಹಂತದ ನಂತರ ಎಲ್ಲ ಈ ಜವಾಬ್ದಾರಿಗಳು ಮುಗಿಸಿದ ಮೇಲೆ ರಾತ್ರಿ ಏಕಾಂತದಲ್ಲಿ ತಾನೊಬ್ಬನೇ ಕಳಿಬೇಕು. ಅಲ್ಲಿ ಪರಾರ್ಥ. ಮತ್ತೆ ಈ ಸ್ವಾರ್ಥದ ಯಾವುದು ಇದನ್ನು ಒಳಗೆ ಬಿಟ್ಕೊಳ್ದೆ ಹೇಗೆ ಕಳಿಬೇಕದು? ಶುದ್ಧ ಮುಮುಕ್ಷತ್ವ, ಶುದ್ಧ ಜಿಜ್ಞಾಸತ್ವ, ಶುದ್ಧ ಸನ್ಯಾಸತ್ವ. ಇವ್ರು ಯಾರನ್ನ ಬರೋಕ್ಕೆ ನೋಡ್ಬೋದು, ಪ್ರಯತ್ನ ಮಾಡ್ಬೋದು. ಬೆಳಗ್ಗೆ ಎದ್ರೆ ಮೊದಲು ನಿಮ್ಮನ್ನೇ ನೋಡೋದು. ಅಲ್ಲಿವರೆಗೂ ಮುಕ್ತಿ ಜೀವನಕ್ಕೆ ಅವಕಾಶ ಕೊಡಿ ಅಂತ ಅವ್ರನ್ನೆಲ್ಲ ಏನು ಮಾಡಬೇಕು? ಫೈಲ್ ಮಾಡಿ ಎತ್ತಿಡ್ಬೇಕು. ಬೆಳಗ್ಗೆ ಎದ್ರೆ ನಿಮ್ಮನ್ನೇ ನೋಡೋದು. ಈ ಎರಡು ಪಾತ್ರನ ಯಾರು ಮಾಡ್ಕೋತಾನೋ ಅವನು ಪ್ರಬುದ್ಧನಾಗ್ತಾನೆ. ಅವನಿಗೆ ಯಾವುದೇ ಅನುಮಾನಗಳು ಉಳಿಯಲ್ಲ. ಒಂದು ವೇಳೆ ಭಕ್ತಿ ಮಾರ್ಗನ
ಕೇವಲ ಅದೇ ಅಂತ ಆಯ್ಕೆ ಮಾಡಿಕೊಂಡು ಅದನ್ನೇ ಜೀವನ ಮಾಡಿ ಮನೇಲಿ ಅದರಿಂದ ಪೆಟ್ಟು ತಿಂದರೆ ಏನಕ್ಕಿದೆಲ್ಲ ಮಾಡಿದ್ದು, ಈಗ ವ್ಯರ್ಥ ಆಗೋಯ್ತಲ್ಲ ಅಂತ ಚಿಂತೆ ಮಾಡ್ತಾನೆ. ಅಥವಾ ವೈರಾಗ್ಯದ ಮಾರ್ಗಕ್ಕೆ ಹೋಗಿ ಅಲ್ಲೇನೋ ಕಷ್ಟಗಳು ಬಂದಾಗ ಇದಕ್ಕೆ ನಾನು ಇದನ್ನೆಲ್ಲ ತ್ಯಾಗ ಮಾಡಿದ್ದು, ಯಾರೂ ಬದಲಾಗ್ಲಿಲ್ವಲ್ಲ, ಏನೂ ಬದಲಾಗ್ಲಿಲ್ವಲ್ಲ, ಹಾಗಿದ್ದರೆ ಕನಿಷ್ಠ ಪಕ್ಷ ನಾನಾದರೂ ಬದಲಾಗ್ತಿದ್ದೆ, ಆ ಚಿಂತನೆನೂ ಕಾಡ್ಬೋದು. ಈಗ ಎರಡೂ ಪಾತ್ರಗಳನ್ನ ಒಬ್ಬನೇ ನೋಡಿದ್ರೆ ಯಾವುದು ಬಂಧನದ ಕಡೆ ಇದೆ, ಯಾವುದು ಮುಕ್ತತೆ ಕಡೆ ಇದೆ, ಬೇರೆ ಯಾರು ಅವನಿಗೆ ಸರ್ಟಿಫಿಕೇಟ್ ಕೊಡಬೇಕಾಗಿಲ್ಲ. ನಿಜವಾದಂಥ ಅನುಭಾವಿ ಆಗ್ತಾನೆ, ಪಕ್ವ ಜೀವಿ ಆಗ್ತಾನೆ. ಹಾಗಾಗಿ ಜಿಜ್ಞಾಸುಗಳು ಹೇಗಿರ್ಬೇಕಪ್ಪ ಅಂದರೆ, ಭುಕ್ತಿಯಲ್ಲಿ ಮುಕ್ತಿ ಪ್ರಸ್ತಾಪ ಮಾಡಬಾರ್ದು, ಮುಕ್ತಿಯಲ್ಲಿ ಭಕ್ತಿ ಪ್ರಸ್ತಾಪ ಮಾಡ್ಕೊಳ್ದೆ ಆ ಜೀವನವನ್ನು ಹಾಗೇ ಮಾಡಬೇಕು. ಎರಡರದ್ದು ಪರಿಚಯ ಆಗುತ್ತೆ, ಇದ್ರದ್ದು ಮತ್ತೆ ಇಲ್ಲ ಅಂದರೆ ಗೊಂದಲ ಮಾಡಿ ಅದು ಮಾಡೋದಿಲ್ಲ ಇದು ಮಾಡೋದಿಲ್ಲ. ಊಟದ ಕತೆ ಕೇಳಿದ್ರೆ ನಿನ್ನೆ ಬೆಟ್ಟದ ಮೇಲೆ ಮತ್ತೆ ಬೆಟ್ಟದ ಕೆಳಗೆ ಪ್ರಸಾದ ನಡೀತಾ ಇರುತ್ತೆ ಜಾತ್ರೆಯಲ್ಲಿ. ಇವನು ಆತರಗೇಡಿ ಕೆಳಗಡೆ ಬರ್ತಾನೆ, ಇನ್ನೇನು ಅರ್ಧ ಗಂಟೆಯಲ್ಲಿ ಪ್ರಸಾದ ಸಿದ್ಧವಾಗ್ತಾ ಇರ್ತದೆ, ಕಾಯೋದಕ್ಕಾಗದ್ಲಿ ಏನು ಮಾಡ್ತಾನೆ, ಮೇಲೆ ಇದೆ ಪ್ರಸಾದ, ಬೆಟ್ಟದ ಮೇಲೆ ಹೋಗ್ಬಿಡೋಣ, ಅಲ್ಲಿ ಸೇವಿಸೋಣ ಅಂತ ಮೇಲಕ್ಕೆ ಹೋಗ್ತಾನೆ. ದುರಾದೃಷ್ಟ ಮೇಲೆ ಹೋಗೋದ್ರಲ್ಲಿ ಪ್ರಸಾದ ಎಲ್ಲ ಅಲ್ಲಿ ಮುಗ್ದೋಗಿರುತ್ತೆ. ಅಯ್ಯೋ ಹೀಗಾಯ್ತಲ್ಲ ಅಂತ ಮತ್ತೆ ಕೆಳಗೆ ಓಡ್ಬರ್ತಾನೆ. ಕೆಳಗೆ ಬರೋಷ್ಟೊತ್ತಿಗೆ ಇಲ್ಲಿ ಖಾಲಿ ಆಗುತ್ತೆ. ಹಾಗೆ ಇತ್ತ ಸಾಂಸಾರಿಕ ಜೀವನದಲ್ಲೂ ತೃಪ್ತರಾಗಿದೆ ಆತ, ಪರಮಾರ್ಥದಲ್ಲೂ ತೃಪ್ತರಾದ, ಧೋಬಿಕ ಗದಾನ ಗರ್ಕನ ಘಾಟ್ಕ ಅನ್ನಂಗೆ ಅಗಸನ ಕತ್ತೆ ಅತ್ತ ಕೆರೆಗೂ ಸೇರಲಿಲ್ಲ, ಇತ್ತ ಮನೆಗೂ ಸೇರಲಿಲ್ಲ ಅನ್ನಂಗೆ ಆಗುತ್ತೆ ಡೋಲಾಯಮಾನ. ಈ ಎರಡು ಕಡೆ ಊಟ ಮಾಡಿದ್ರೆ ಆ ಪ್ರಸಾದ ಹೇಗಿದೆ, ಈ ಪ್ರಸಾದ ಹೇಗಿದೆ, ವಾಸ್ತವವಾಗಿ ಯಾವತ್ತು ತಿಂದರೂ ತೃಪ್ತನಾಗ್ತಾನ. ತೃಪ್ತತೆಯಲ್ಲಿ ನಿಜವಾಗ್ಲೂ ಬೇಕಾಗಿರೋಂಥದ್ದು. ಹಾಗೆ ಮುಕ್ತಿ ಭುಕ್ತಿ ಅನ್ನೋ ಪಾತ್ರಗಳನ್ನ ಮಾಡಿಕೊಂಡು ಆಧ್ಯಾತ್ಮಿಕವಾಗಿ ನಾವು ಏನೇ ತಿಳ್ಕೊಂಡಿರಲಿ, ಎಷ್ಟೇ ಇದಿರಲಿ, ಇದನ್ನೆಲ್ಲ ಅಂತರಂಗದ ಪ್ರಯಾಣಕ್ಕೆ ರಾತ್ರಿಗೋಸ್ಕರ ಸೀಮಿತ ಮಾಡಿಕೊಂಡು ಬೆಳಗ್ಗೆ ಅವಲಂಬಿತರಿಗಾಗಿ ನಾವು ನಿಜವಾಗ್ಲೂ ಮುಡುಪಾಗಿಟ್ರೆ ಬದುಕು ಭಾಳ ಸುಂದರವಾಗಿರ್ತದೆ. ವೈಯಕ್ತಿಕ ಜೀವನ ಚೆನ್ನಾಗಿರುತ್ತೆ, ವೈವಾಹಿಕ ಜೀವನ ಚೆನ್ನಾಗಿರುತ್ತೆ, ಕೌಟುಂಬಿಕ ಜೀವನ, ವ್ಯಾವಹಾರಿಕ ಜೀವನ, ಹಾಗೆ ಸಾಮಾಜಿಕ ಜೀವನ, ಇದೆಲ್ಲನೂ ಪೂರಕವಾಗಿರ್ತದೆ. ಸ್ವಲ್ಪ ಇದರಲ್ಲಿ ವ್ಯತ್ಯಾಸ ಆದರೆ ಒಂದು ನಿಂದನೆಗೊಳಗಾಗ್ತೀವಿ ಎಲ್ಲರನ್ನು. ಜವಾಬ್ದಾರಿಗೇಡಿಗಳು ಅಥವಾ ಕೆಲಸಕ್ಕೆ ಬರೆದವರು, ಏನೇನೋ ಅದಕ್ಕೆ ಪದಗಳು ಬೇರೆ ಬೇರೆ ಬರ್ತವೆ. ಹಾಗಾಗಿ ಎಲ್ಲಿ ಹೇಗಿರಬೇಕು, ಯಾವುದನ್ನು ಸ್ವೀಕರಿಸಬೇಕು ಅಂತ ಹಂಸರಾಗಬೇಕು, ಪರಮಹಂಸರಾಗಬೇಕು. ಗುರುಗಳ ಅಥವಾ ಮಾರ್ಗದರ್ಶಕರು ಅಂತ ಬಂದಾಗ ಹಲವಾರು ರೀತಿಯ ಮಾರ್ಗದರ್ಶಕರಿದ್ದಾರೆ. ಮೊದಲನೇ ಗುರು ಏನು ಕರಿತೀವಿ ಅವನನ್ನು ಮಾರ್ಗದರ್ಶಕ ಗುರು ಅಂತ. ಅವನು ಸುಮ್ಮನೆ ಹೀಗೆ ಹೋಗ್ರಪ್ಪ ಅಂತ ಹೇಳಬಲ್ಲ, ಹೀಗೆ ಹೋಗ್ರಪ್ಪ ನಿಮಗೆ ಅದರಿಂದ ಪ್ರಯೋಗ ಆಗ್ಬೋದು, ಅಂದರೆ ಪ್ರಯೋಜನ ಆಗ್ಬೋದು ಅಂತ ತಿಳಿಸಿ ಅಷ್ಟಕ್ಕೆ ಅವನ ಕಾರ್ಯವ್ಯಾಪ್ತಿಯನ್ನು ಸೀಮಿತ ಮಾಡಿಕೊಂಡ. ಎರಡನೇದು ಕಾರಣಗುರು ಅಂತ.
ಕಲಿಯುವ ಕಾರಣಕ್ಕೆ ನೀವು ಇದ್ದರೆ ಕಲಿಸೋ ಕಾರಣಕ್ಕೆ ಆತನಿದ್ದಾನೆ. ಅಂಥ ಕಾರಣಗುರು ಸಿಕ್ಬಿಟ್ರೆ ಜೀವನ ಪಾವನ. ಅದು ಯಾವಾಗ ಅಂದರೆ ಮತ್ತೆ ನಾವು ಸಿದ್ಧರಾದಾಗೆ ಅಂತಲೇ ಇದೆ. ಕಾರಣಗುರು ಹತ್ರ ಹೋದಾಗ ಅವ್ರು ಏನು ಮಾಡ್ತಾರಪ್ಪ ಅಂದರೆ ನಿಮ್ಮಲ್ಲಿರುವಂಥ ಸದ್ಗುರುವನ್ನು ಪರಿಚಯಿಸ್ತಾರೆ. ಸತ್ ಅಂದರೆ ಇರುವಂಥದ್ದು, ಗುರು ಅಂದರೆ ಬೃಹತ್ ತತ್ವ, ದೊಡ್ಡದು ಅಂತ ಇರುವಂಥ ದೊಡ್ಡ ತತ್ವವನ್ನು ತಿಳಿಸ್ಕೊಡ್ತಾರೆ. ಅಲ್ಲಿ ಕಾರಣಗುರು ಅವನ ಕೆಲಸ ಮುಗಿತೀನಿ, ಅಲ್ಲಿಂದ ಸಹಾಯ ಮಾಡೋಕ್ಕಾಗಲ್ಲ. ಅವನ ಮಾರ್ಗದರ್ಶನ ಏನಿದ್ರು ಅಲ್ಲ, ಹೊರಗಡೆ ಅಷ್ಟೆ. ಈಗ ಯಾರ ಆಶ್ರಯ ಬೇಕು? ಸದ್ಗುರು. ಒಳಗಡೆ ತಿಳಿಸ್ಕೊಟ್ನಲ್ಲ, ತಿಳ್ಕೊಳ್ಳುವಂಥ ಗುರು ಏನಿದೆ ಅದರಿಂದ ತಿಳ್ಕೋಬೇಕು. ಆ ಸದ್ಗುರುವಿಂದ ಶ್ರೀಗುರು ಪರಿಚಯ ಆಗಬೇಕು. ಇಲ್ಲಿ ಶ್ರೀ ಮತ್ತು ಸ್ತ್ರೀ ಅಂತ. ಶ್ರೀ ಅಂದರೆ ಸ್ಥಿರವಾಗಿರುವಂಥದ್ದು, ಬದಲಾವಣೆ ಇಲ್ಲದೆ ಏಕರೀತಿಯಾಗಿರುವಂಥದ್ದು. ಸ್ತ್ರೀ ಅಂದರೆ ಬದಲಾಗುತ್ತೆ, ಪ್ರಕೃತಿ ನಿರಂತರವಾಗಿ ಬದಲಾಗ್ತಾ ಇರ್ತದೆ. ಅಂಥ ಶ್ರೀಗುರುವನ್ನೇ ಯಾರ ಸಹಾಯದಿಂದ ತಿಳ್ಕೋಬೇಕು? ಸದ್ಗುರು. ಆ ಸತ್ ಅಂತ ಕರಿತೀವಿ. ಸತ್ತು ಇರೋದ್ರಿಂದನೇ ಎಲ್ಲರೂ ಇರೋದು ಈಗ ಅಂತ, ಆ ಇರುವಿಕೆಯಿಂದ. ಸತ್ತು ಹೋದ್ರೆ ಏನು ಮಾಡ್ತೀವಿ? ಎತ್ತಾಕ್ರಿ ಅಂತ. ಸತ್ತು ಹೋಯ್ತು, ಇನ್ನು ಎತ್ತಾಕ್ರಿ ಅಂತ. ಆ ದೀಪ ಇರುವಾಗ, ಸತ್ತಿರುವಾಗ ನಮ್ಮ ಕಾರ್ಯನ ಸಿದ್ಧಿಸ್ಕೋಬೇಕು ಅದ್ರ ಮೂಲಕನೇ, ಅದರ ಸಹಾಯದಿಂದ. ಅದು ಯಾವುದ್ರ ಪರಿಚಯ ಮಾಡಿಸ್ತೀವಿ ಈಗ ನಮಗೆ? ಸದಾ ಇರುವಂಥ ಶ್ರೀಗುರನ್ನ, ಶ್ರೀತತ್ವವನ್ನು ಪರಿಚಯಿಸ್ತೀವಿ. ಆ ಶ್ರೀಗುರುವಿಂದ ಪರಮತತ್ವ ಅಥವಾ ಪರಮಗುರುವನ್ನು ತಿಳ್ಕೋಬೇಕು. ಆ ಕಾರ್ಯನ ಮಾರ್ಗದರ್ಶಿ ಮಾಡೋಕ್ಕಾಗಲ್ಲ, ಕಾರಣಗುರು ಮಾಡೋಕ್ಕಾಗಲ್ಲ, ಸತ್ತು ಕೂಡ ಮಾಡೋಕ್ಕಾಗಲ್ಲ. ಯಾವ್ದು ಮಾಡ್ತದೆ ಈಗ? ಅದನ್ನು ಶ್ರೀತತ್ವ ಪರಮತತ್ವವನ್ನು ಪರಿಚಯಿಸ್ತದೆ. ಪರಮಗುರು ಅರ್ಥಕೋಬೇಕು. ಅಷ್ಟೇನಾ ಅಂತ ಕೇಳಿದ್ರೆ, ಕೊನೆಯದಾಗಿ ಆ ಪರಮತತ್ವದಿಂದ ಪರಮೇಷ್ಠಿಯನ್ನು ತಿಳ್ಕೋಬೇಕು. ಪರಮೇಷ್ಠಿ ಗುರು. ಸೈನಿಕನ ಗತಿಯಾದರೆ ಏನಾಗುತ್ತೆ ನಮ್ದೀಗ? ಅಲ್ಲಿಗೆ ಬಂದು ಕಾರಣ ಗುರುವೇ ಎಲ್ಲ ಅಂತ ನಿಂತ್ಕೊಂಡ್ವಿ. ಮುಂದೆ ಸೈನ್ಯಾಧಿಕಾರಿ ಸದ್ಗುರುವೇ ಎಲ್ಲ ಅಂದ್ಕೊಂಡ್ರು, ನಿಂತ್ಕೊಂಡ್ವಿ. ಸರಿ, ಮಂತ್ರಿ ಇನ್ನು ಮುಂದಕ್ಕೆ ಬಂದ್ವಿ. ಶ್ರೀ ಗುರುನೇ ಎಲ್ಲ ಅಂತ ಅಂದ್ಕೊಂಡ್ರು, ಅಲ್ಲೇ ನಿಲ್ತದೆ. ಇನ್ನೊಂದು ಸ್ವಲ್ಪ ಮುಂದೆ ಬಂದರೆ ಈಗ ಪರಮಗುರು, ರಾಜರ ಹತ್ರ ಬಂದ್ವಿ. ಪರಮೇಷ್ಠಿ ಏನು ಮುಂದೆ ಆಗಿದೆ, ಅಲ್ಲಿ ಬಂದು ನಿಂತ್ಕೊಳ್ತು ಅಂತ. ಹಾಗಾಗಿ ಗುರು ಅಂತ ಕೇಳಿದ ತಕ್ಷಣ ನಾವು ಬೇರೆ ಏನೋ ಭಾವಿಸ್ಬೇಕಾಗಿಲ್ಲ. ಈ ಶರೀರಧಾರಿ ಅಂತ ಭಾವಿಸ್ಬೇಕಾಗಿಲ್ಲ. ಗುರುವಿನ ಅರ್ಥ ದೊಡ್ಡದು ಅಂತ. ಇನ್ನು ಉಳ್ದವೆಲ್ಲ ಲಘು. ಆ ದೊಡ್ಡದನ್ನ ಪರಿಚಯಿಸ್ಕೊಳ್ತಾ ಇದಕ್ಕಿನ್ನ ದೊಡ್ಡದು ಅಂತ ಹೋದಾಗ ಎಲ್ಲಿಗೆ? ಆ ಪರಮೇಶ್ವರಿಗೆ. ಈ ಧ್ಯೇಯಗಳನ್ನ ವ್ಯಷ್ಟಿಯಲ್ಲಿ ವ್ಯಷ್ಟಿ ಥರ, ಸಮಷ್ಟಿಯಲ್ಲಿ ಸಮಷ್ಟಿ ಥರ, ಸ್ವಾರ್ಥದಲ್ಲಿ ಸ್ವಾರ್ಥದ ಥರ, ಪರಮಾರ್ಥದಲ್ಲಿ ಪರಮಾರ್ಥದ ಥರ ಆ ಸಮಯೋಚಿತ ಪ್ರಜ್ಞೆಯಿಂದ ಅದನ್ನು ಸದುಪಯೋಗ ಮಾಡ್ಕೊಳ್ತಾ ಜೀವನವನ್ನು ಸಾರ್ಥಕ ಮಾಡ್ಕೋಬೇಕು. ಇಲ್ಲಿ ಭುಕ್ತಿಯಲ್ಲಿದ್ದಾಗ ಪರಮಾರ್ಥವನ್ನು ಮಾತಾಡೋದು, ಏಕಾಂತದಲ್ಲಿ ಲೌಕಿಕವನ್ನು ಚಿಂತನೆ ಮಾಡೋದು, ಈಗ ಮಾಡಿದ್ರೆ ಜೀವನ ಬರೀ ಗೊಂದಲಮಯ ಆಗೋಗ್ತದೆ. ಈ ರೀತಿ ವಿಭಾಗಿಸಿಬಿಟ್ರೆ ಜೀವನ ಸುಲಭ ಆಗ್ತದೆ. ಇವುಗಳನ್ನ ನಿಜವಾದ ಸೂತ್ರ ರೂಪದಲ್ಲಿ ನಾವು ಇಟ್ಕೋಬೇಕು.
ಹಾಗೆ ಭಕ್ತಿ ಜೀವನದಲ್ಲಿ ಸಮಾಜದಲ್ಲಿ ಹೇಗಿರಬೇಕು ಅಂತ ಕೇಳಿದಾಗ ಹಿಂದಿನವರು ಬಹಳ ಇದಕ್ಕೋಸ್ಕರ ಜೀವನನ್ನೇ ಮುಡುಪಾಗಿಟ್ಟು ಅವುಗಳನ್ನ ಸಂಶೋಧಿಸಿದ್ದಾರೆ. ಅದರಲ್ಲಿ ಹಿರಿಯರು ಎರಡು ರೀತಿ, ಅದು ಪದಗಳು ಸ್ವಲ್ಪ ಸಮೀಪವಾಗಿದೆ. ಆಪೋ ದೀಪೋ ಭವ, ಅಥವಾ ಅತ್ತ ಬುದ್ಧರು ಬಂದಾಗ ಅತ್ತ ದೀಪೋ ಭವ ಅಂತ. ಎರಡರ ಅರ್ಥನೂ ಚೆನ್ನಾಗಿದೆ. ಈಗ ಇಂಥ ಭವಸಾಗರದಲ್ಲಿ ಎಲ್ಲವೂ ಒಟ್ಟೊಟ್ಟಿಗೆ ಇದ್ದಾವೆ. ಇವೆಲ್ಲ ಎಲ್ಲಿ ಮುಟ್ಟಿದ್ರೂ ನಮಗೆ ಅದು ಕೆಸರಿನ ಥರ ಮೆತ್ಕೊಳ್ತದೆ, ಅಥವಾ ಅದರಲ್ಲೇ ಮುಳುಗೋಗ್ತೀವಿ. ಇಂಥ ಸಾಗರದಲ್ಲಿ ನೀನು ಹೇಗಿರಬೇಕು? ಆಪೋ ಅಂದರೆ ಸಮುದ್ರ ಅಥವಾ ನೀರಿನಿಂದ ಆವೃತವಾಗಿರ್ತಕ್ಕಂಥದ್ದು. ಅಂಥ ಭವದ ಸಮುದ್ರದಲ್ಲಿ ಅಲ್ಲಿ ಪಾಲಿಯಲ್ಲಿ ದೀಪ ಅಂದರೆ ದ್ವೀಪ ಅಂತ. ನೀನು ಹೇಗಿರಬೇಕು? ಒಂದು ದ್ವೀಪವನ್ನು ನಿರ್ಮಾಣ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಭವಸಾಗರದಲ್ಲಿದ್ದರೂ ಕೂಡ ದ್ವೀಪದಲ್ಲಿ ನೀನು ಸುರಕ್ಷಿತವಾಗಿರ್ಬೋದು. ಇಲ್ಲಿ ದ್ವೀಪ ಅಂದರೆ ಈಗ ಹೇಳ್ದಂಥ ಇಷ್ಟು ದಿನ ಪ್ರಸ್ತಾಪ ಮಾಡಿದ ಎಲ್ಲ ಸೂತ್ರಗಳು ಮತ್ತು ಆ ಮಾರ್ಗಗಳು, ಗಮನಿಸೋದು, ಗ್ರಹಿಸೋದು, ಕ್ಷಣದಲ್ಲಿ ನೆಲೆಯಾಗುವಂಥದ್ದು, ಸಂಯೋಚಿತ ಪ್ರಜ್ಞೆ, ಈ ಎಲ್ಲ ಸೂತ್ರಗಳನ್ನ, ಆ ಸೂತ್ರಗಳ ಮೇಲೆ ದ್ವೀಪವನ್ನು ನಿರ್ಮಾಣ ಮಾಡಿಕೊಂಡ್ರೆ ಅದರಲ್ಲಿ ಮುಳುಗೋದಿಲ್ಲ ನೀನು. ಎಷ್ಟು ವ್ಯವಹಾರಕ್ಕೆ ಎಷ್ಟು ಬೇಕೋ ಅದನ್ನು ಹೋಗ್ತೀಯ, ನೀರು ಮುಟ್ಟದೇ ಇರೋಕ್ಕಾಗಲ್ಲ. ಏನು ಮಾಡ್ತೀಯ ಕೆಳಗೆ ಬಂದಾಗ? ವ್ಯವಹಾರಕ್ಕೆ ಎಷ್ಟು ಬೇಕು ಎಲ್ಲ ವ್ಯವಹರಿಸ್ಬಿಟ್ಟು ಮತ್ತೆ ದ್ವೀಪದಲ್ಲಿ ಬಂದು ನೀನು ಸುರಕ್ಷಿತವಾಗಿರ್ತೀಯ, ಅದರಲ್ಲಿ ಮುಳುಗಿದೆ ಅಂತ. ಜಗತ್ತಿನಲ್ಲಿ ಸಾಮಾನ್ಯ ಭಾಷೆಯಲ್ಲಿ ಇವರು ಬಳಸುವಾಗ ಸ್ವಲ್ಪ ಅದಕ್ಕೆ ಸಮೀಪವಾಗಿದೆ. ಹೇಗಿರಬೇಕು ಅಂದರೆ ಅಂಟದಾಗಿರುವಂತ ಬಳಸ್ತಾರೆ. ಅಂಟದಾಗಿರೋದಕ್ಕೆ ಇವೆಲ್ಲ ಬೇಕಲ್ಲ. ಹೇಗೆ ಅಂತ ಕೇಳಿದ್ರೆ ಇಷ್ಟು ಯುಕ್ತಿಗಳನ್ನ, ಎಷ್ಟು ಮಾರ್ಗಗಳು ಇದ್ರ ಮೇಲೆ ನಿರ್ಮಾಣ ಮಾಡ್ಕೋಬೇಕು. ಅದನ್ನ ಬೇರೆ ಬೇರೆ ರೀತಿಯಲ್ಲಿ ಪ್ರಸ್ತಾಪ ಮಾಡಿದ್ವಿ. ಡ್ರೈವಿಂಗ್ ಕಲಿಯೋದು ಅಥವಾ ಮ್ಯಾನ್ಯುವಲ್ ಓದ್ಕೊಳ್ಳೋದು ಅಂತ ಸಾಧನಗಳನ್ನ ಇಟ್ಕೊಳ್ಳೋದು ಅಂತ ಪ್ರಸ್ತಾಪ ಮಾಡ್ತಾ ಬಂದ್ವಿ. ಆಗ ಇದ್ಯಾವುದು ದುಸ್ತರ ಅನ್ಸಲ್ಲ. ವೈಯಕ್ತಿಕ ಜೀವನ ಬೇಸರ ಅನ್ಸಲ್ಲ, ವೈವಾಹಿಕ ಜೀವನ ಬೇಸರ ಅನ್ಸಲ್ಲ, ವೃತ್ತಿ ಜೀವನ ಬೇಸರ ಅನ್ಸಲ್ಲ, ಸಾಮಾಜಿಕ ಜೀವನ ಬೇಸರ ಅನ್ಸಲ್ಲ. ಕೌಟುಂಬಿಕ ಜೀವನ ಆನಂದವಾಗಿರುತ್ತೆ. ಎಲ್ಲಿ ಯಾರಲ್ಲಿ ಹೇಗಿರಬೇಕು, ಈ ಅಸ್ತ್ರಗಳಿದ್ದಾಗ. ಇದು ಗೊತ್ತಿಲ್ಲದಿದ್ದಾಗ ಮುಳುಗಿ ಸತ್ರ ಸಾಕಪ್ಪ ಅಂತಾನೆ. ಬದುಕೋದ್ರ ಬಗ್ಗೆ ಚಿಂತನೆ ಇಲ್ಲ, ಯಾವಾಗಲೂ ಸಾಯೋದ್ರ ಬಗ್ಗೆನೇ ಚಿಂತೆ. ಹಾಗಾಗಿ ಹಂಸರಾಗಬೇಕು, ಪರಮಹಂಸರಾಗಬೇಕು. ಈ ಥರದ ಸೂತ್ರಗಳು ಏನಿದ್ದಾವೆ ದ್ವೀಪಕ್ಕೆ ಅಗತ್ಯ ಇದೆ. ಸಾಕಷ್ಟು ಜನರು ಕೇಳಿರ್ತೀರ ಕೊನೆಯ ಸಲ ಬಂದಾಗೆಲ್ಲ. ನಾನು ಸಹಜ ಇದು, ಸಾಗರದಲ್ಲಿ ಇವೆಲ್ಲ ಸಹಜ. ಬೇಸಿಗೆ ಬರುತ್ತೆ, ಬೇಸಿಗೆನೇ ಇರುತ್ತಾ, ಏನಾಗುತ್ತೆ, ಚಳಿಗಾಲ ಬರುತ್ತೆ, ಮಳೆಗಾಲ ಬರುತ್ತೆ. ಬದಲಾವಣೆ ಇದೆ, ನಿರಂತರವಾಗಿ ಬದಲಾಗ್ತಾನೆ ಇರ್ತದೆ, ಏಕ ರೀತಿಯಾಗಿರಲ್ಲ. ಸೊ ಅದ್ರ ಗುಣ ಅದು ತಿಳ್ಕೋಬೇಕು. ಅದ್ರ ಜೊತೆಲಿ ಹೇಗೆ ವ್ಯವಹರಿಸ್ಬೇಕು ಅನ್ನೋದಷ್ಟೇ ನಮಗೆ ಸ್ಥಿರವಾಗಿರಬೇಕು. ಬೇಸಿಗೆ ಬಂದ್ಬಿಡ್ತು, ಬಹಳ ಕಷ್ಟ. ಇನ್ನು ಸಾಧ್ಯನೇ ಇಲ್ಲ, ಅಸಾಧ್ಯ ಅನ್ನಷ್ಟು ದುಃಖ, ಗೊಂದಲ, ಏನೇನೋ ಆಗ್ತಾ ಇದೆ. ಒಂದು ಸೂತ್ರ ಹೇಳಬೇಕದು, ಇದ್ದದ್ದು ಇದ್ದಂಗಿರಲ್ಲ, ತಲೆ ಕೆಡಿಸ್ಕೋಬೇಡ. ಇದ್ದದ್ದು ಇದ್ದಂಗಿರಲ್ಲ, ತಲೆ ಕೆಡಿಸ್ಕೋಬೇಡ.
ಅಯ್ಯೋ ಕತ್ಲಾಗೋಯ್ತು ಅಂತ ಅಳಬೇಡ್ರಿ. ಏನಾಗುತ್ತೆ? ಹಾಗೇ ಆಗುತ್ತೆ. ಅಯ್ಯೋ ಬೇಸಿಗೆ ಅಂತ ಅಳೋದು ಬೇಕಿಲ್ಲ. ಖಚಿತವಾಗಿ ಮತ್ತು ಮಳೆಗಾಲ ಬಂದೇ ಬರುತ್ತೆ. ಸ್ವಲ್ಪ ಹೇಳ್ಬೇಕು ಅದಕ್ಕೆ. ತಲ್ಲಣಿಸದಿರು ತಾಳು ಮನವಿ. ಇದ್ದದ್ದಿದ್ದಂಗೆ ಇರೋದು ಸ್ವಲ್ಪ ತಾಳು. ಏನಂತೆ? ತಲೆ ಕೆಡಿಸ್ಕೋಬೇಡ. ಸಮೃದ್ಧಿ ಆಯಿತು, ಮಳೆಗಾಲ ಬಂದ್ಬಿಡ್ತು, ಏನು ಅದು ಹಾಗೆ ಇರ್ತದೆ ಅಂತ ಮೈ ಮರಿಬೇಡ. ಇದ್ದದ್ದು ಇದ್ದಂಗೇ ಇರಲ್ಲ, ತಲೆಗೆ ಏರಿಸ್ಕೋಬೇಡ. ಇದ್ದದ್ದು ಇದ್ದಂಗೆ ಇರಲ್ಲ, ತಲೆಗೆ ಏರಿಸ್ಕೋಬೇಡ. ಈ ಅಸ್ಥಿರತೆ ಪರಿಚಯ ಇಲ್ಲ ಅಂದರೆ ಮತ್ತೆ ಅದಕ್ಕೆ ತಕೊಂಡು ಏನು ಮಾಡುತ್ತೆ? ಓ ಇದು ಹೀಗೆ ಇರುತ್ತೆ, ಅಯ್ಯೋ ಹೋಗ್ಬಿಡ್ತಲ್ಲ ಅಂತ ಮತ್ತೆಗಳು ಹೋಗ್ಬಿಡು. ಭಾಳ ಸ್ಥಿರತೆ ತುಂಬ ಚೆನ್ನಾಗಿದೆ ಅಂದಾಗೂ ಮೈ ಮರಿಬೇಡ. ಇದ್ದದ್ದಿದ್ದಂಗೆ ಇರಲ್ಲ, ಅಲ್ಲಿಗೆ ಏರಿಸ್ಕೋಬೇಡ. ತುಂಬ ದುಃಖ ಆಗಿದೆ, ಇದ್ದದ್ದಿದ್ದಂಗೆ ಇರಲ್ಲ, ತಲೆ ಕೆಡಿಸ್ಕೋಬೇಡ. ಆ ಸಂದರ್ಭಕ್ಕೆ ಒಂದು ಸೂತ್ರ ಸುಮ್ಮನೆ ಆ ದ್ವೀಪದಲ್ಲಿ ಜ್ಞಾಪಿಸಿದ್ರೆ ಸಾಕು, ಹೇಗೆ ವ್ಯವಹರಿಸ್ಬೇಕು ಅನ್ನೋ ವಿವೇಕ ತಕ್ಷಣ ಜಾಗೃತ. ಆ ದ್ವೀಪದಲ್ಲಿ ಎಲ್ಲ ಸಾಧನಗಳನ್ನ ಇಟ್ಕೋಬೇಕು ಈ ಬದುಕಿನ ಪ್ರಯಾಣದಲ್ಲಿ. ಈ ದ್ವೀಪದಲ್ಲಿ ಇದನ್ನ ಸರಿಯಾದ ರೀತಿಯಲ್ಲಿ ಗ್ರಹಣ ಮಾಡಿಕೊಂಡು ವ್ಯವಹರಿಸುವಾಗ ಅಲ್ಲಿಗೆ ಸಂಬಂಧಪಟ್ಟಂಗೆ ವ್ಯವಹರಿಸುವಂಥದ್ದು. ಸ್ವಧನ ಸ್ವಾರ್ಥ ಚಿಂತನೆ ಇದ್ದಾಗ ಅಲ್ಲಿಯ ನಿಯಮಗಳಿಗೆ ಅನುಗುಣವಾಗಿರುವುದು. ಅಲ್ಲಿ ಅದಿರೋದೇ ಹಾಗೆ, ಅಲ್ಲಿ ವೈಪರೀತ್ಯಗಳು ಇರೋದು. ಆ ಒಂದು ಸಮಯೋಚಿತ ಪ್ರಜ್ಞೆ ಅಥವಾ ವಿವೇಕ ಇಲ್ಲ ಅಂದರೆ ಬಹಳ ದುಃಖ ಪಡ್ತೀವಿ. ಚೇಳಿಗೆ ಸಕ್ಕರೆ ನೀರು ಕುಡಿಸಿ, ಜೇನುಪಾಕ ಕುಡಿಸಿ ಮುದ್ದು ಮಾಡಿದಾಗ ಅದು ಎಷ್ಟೋ ವರ್ಷಗಳು ಮುದ್ದು ಮಾಡಿ ಕುಟುಕಿದ್ರೆ ರೋಧಿಸ್ಬಾರ್ದು. ಎಷ್ಟು ಮುದ್ದು ಮಾಡಿದ್ನಲ್ಲ, ಹಿಂಗೆ ಸಾಕಿದ್ನಲ್ಲ, ಹಿಂಗೆ ಮಾಡಿಬಿಟ್ಟಲ್ಲ. ನಿನಗೆ ಸಮಯೋಚಿತ ಪ್ರಜ್ಞೆ ಅಥವಾ ಇನ್ನೂ ವಿವೇಕ ಜಾಗೃತವಾಗಿಲ್ಲ, ಅದ್ರ ಗುಣ ಅದು. ಅದ್ರ ಜೊತೆಲಿ ಹೇಗೆ ವ್ಯವಹರಿಸ್ಬೇಕು ನಿನಗೆ ಗೊತ್ತಿರಬೇಕು. ಹಾಗೆ ಸ್ಥೂಲ ಸೂಕ್ಷ್ಮ ಇವುಗಳ ಗುಣ ಇರ್ತದೆ. ಆ ಗುಣಗಳಿಗೆ ತಕ್ಕಂಗೆ ನಾವು ಅದ್ರ ಜೊತೆಲಿ ವ್ಯವಹರಿಸ್ಬೇಕು. ಅಲ್ಲಿ ಸಾತ್ವಿಕತೆಯನ್ನ, ಕಾರುಣ್ಯವನ್ನ, ಆ ಗುಣಗಳನ್ನ ನಿರೀಕ್ಷೆ ಮಾಡೋಕ್ಕಾಗಲ್ಲ. ಅದು ಏನು ಗುಣಗಳಿರ್ತದೆ ಆ ಗುಣಗಳೇ ಅಲ್ಲಿ ಅಭಿವ್ಯಕ್ತವಾಗ್ತವೆ. ಅದನ್ನ ಬೇರೆ ಬೇರೆ ಥರ ಉದಾಹರಣೆಗಳು ಕೊಟ್ಟು ಹೇಳ್ತಾರೆ. ಅದನ್ನು ಯಾವುದು ಎಲ್ಲಿ ಕಳೆದೋಗಿದೆಯೋ ಅಲ್ಲೇ ಹುಡುಕೋ ಅಂತ. ಯಾವುದನ್ನು ಎಲ್ಲಿ ಹುಡುಕ್ಬೇಕು, ಅದೆಲ್ಲಿ ಸಿಗುತ್ತೆ, ಅದ್ರ ಜ್ಞಾನ ಇರ್ಬೇಕು ನಮಗೆ. ಬೀಗದ ಕೈ ಕತ್ಲೆ ಕೋಣೆಯಲ್ಲಿ ಬೀಳಿಸ್ಕೊಂಡ್ಬಿಟ್ಟಿರ್ತಾನಂತ. ಬೀಗ ಕಳೆದೋಗಿದೆ ಬನ್ನಿ ಬನ್ನಿ ಅಂತ ಎಲ್ಲರನ್ನೂ ಕೂಗ್ತಾ ಇರ್ತಾನೆ. ಒಂದಷ್ಟು ಜನ ಸೇರಿ ಬೀದಿ ದೀಪದ ಕೆಳಗಡೆ ಎಲ್ಲರೂ ಬೀಗ ಹುಡುಕ್ತಾ ಇರ್ತಾರೆ. ಪಾಪ ಅವನು ಕಷ್ಟಪಡ್ತಾ ಇದ್ದಾನೆ ಅಂತ ಎಲ್ಲರೂ ಸಹಾಯಕ್ಕೆ ಬರ್ತಾರೆ. ಎಷ್ಟು ಹುಡುಕಿದ್ರೂ ಸಿಗಲ್ಲ. ಅದರಲ್ಲಿ ಯಾರೋ ಸ್ವಲ್ಪ ವಿವೇಕಿ, ಏನಪ್ಪ ಬೀಗ ಎಲ್ಲಿ ಕಳ್ಕೊಂಡಿದ್ರೆ, ಅಲ್ಲಿ ಕತ್ಲೆ ಮನೆಯಲ್ಲಿ. ಮತ್ತೆ ಯಾಕೆ ಇಲ್ಲಿ ಹುಡುಕ್ತಾ ಇದೆಯಾ ಅಂದರೆ, ಅಲ್ಲಿ ಬೆಳಕಿಲ್ಲಲ್ಲ. ಯಾವುದನ್ನ ಎಲ್ಲಿ ಕಳ್ಕೊಂಡಿದ್ವಿ, ಅದು ಎಲ್ಲಿದೆ ಅಲ್ಲಿಗೆ ಮಾತ್ರ ಅನ್ವಯಿಸುತ್ತೆ ಅನ್ನೋಂಥ ವಿವೇಕ ಇರಬೇಕಾಗುತ್ತೆ ನಮಗೆ. ಅಲ್ಲಿ ಅದು ಇಲ್ಲಿಗೆ ಅನ್ವಯಿಸಲ್ಲ, ಇಲ್ಲಿ ಅದು ಅಲ್ಲಿಗೆ ಅನ್ವಯಿಸೋದಿಲ್ಲ. ಸಂದರ್ಭಾನುಸಾರ ವಿವೇಕದಿಂದ ವರ್ತಿಸುವಂಥದ್ದು ಕಲ್ತ್ಕೋಬೇಕು.
ಹಾಗಾಗಿ ಭಾಳ ಸಂತೋಷ. ಇವತ್ತು ಹರ್ಷ ಪಡ್ಲಿಕ್ಕೆ ಒಂದು ಕಾರಣ, ಹರ್ಷ ಪಡ್ಲಿಕ್ಕೆ ಏನೋ ಒಂದು ಕಾರಣ ಇಟ್ಕೊಳ್ಳೋದು. ಜಾತ್ರೆ ನಡೀತೆ, ಯಾಕೆ ಅವತ್ತೇ ಮಾಡಬೇಕು? ಯಾವತ್ತು ನಡೆದ್ರಿ ಅವತ್ತೊಂದು ಕಾರಣ ಜಾತ್ರೆ ಮಾಡೋದು. ಹಾಗೆ ಇವತ್ತೇನು ಏನೋ ಒಂದಷ್ಟು ಡಿವೈಡ್ ಮಾಡ್ಕೊಂಡು ಒಂದು ಲೆಕ್ಕ ಬರೆದು ಇದೊಂದು ಹೊಸ ವರ್ಷ ಅಂತ ಕೌಂಟ್ ಮಾಡ್ಕೊತಾ ಇದ್ದಾರೆ. ಖುಷಿ ಪಡೋದಕ್ಕೆ ಅದೊಂದು ಹರ್ಷ ಪಡಲಿಕ್ಕೆ ಸಂದರ್ಭ. ಅಂತ ಖುಷಿ ಪಡೋದ್ರಲ್ಲಿ ನಾವು ತೊಂದರೆ ಮಾಡ್ಕೊಳ್ದೆ, ಬೇರೆಯವ್ರಿಗೂ ತೊಂದರೆ ಮಾಡಿದೆ ಹರ್ಷಚಿತ್ರ ಆಗಬೇಕು. ನೀವು ಹರ್ಷಚಿತ್ರ ಆದರೆ ಎದುರುಗಿರೋರು ಖುಷಿ ಪಡ್ತಾರೆ, ನಿಮ್ಮಿಬ್ಬರು ನೋಡಿದವರು ಅವರು ನಗ್ತಾರೆ. ಏನು ಬಿತ್ತಾ ಇದ್ದೀವೋ ಅದೇ ಬೆಳೆಯುತ್ತೆ ಎಲ್ಲ ಕಡೆ. ಹಾಗಂತ ಹೇಳ್ತಾ ಇವತ್ತಿನ ಸತ್ಸಂಗ ಸ್ವಲ್ಪ ಬೇಗ ಮುಗಿಸೋಣ. ಕೆಳಗಡೆ ಆಫ್ ಸೆಷನ್ಸ್ ತಗೋಣ. ಹಾಗಾಗಿ ವ್ಯಷ್ಟಿ ಸಮಷ್ಟಿ ಮತ್ತು ಸ್ವಾರ್ಥ ಪರಾರ್ಥ, ಮುಕ್ತಿ ಭುಕ್ತಿ ಅಂತ ಎರಡು ಪಾತ್ರಗಳನ್ನ ಮಾಡಿಕೊಂಡು ಜೀವನನ್ನ ಸರಳ ಮಾಡ್ಕೋಬೇಕು. ಅಂಥ ಭವಸಾಗರದಲ್ಲಿದ್ದರೂ ಕೂಡ ದ್ವೀಪ ಮಾಡಿಕೊಂಡು ಬದುಕನ್ನು ಅದರಲ್ಲಿ ಆನಂದಮಯವಾಗಿ ಕಳಿಬೋದು ಅಂತ ಗ್ರಹಿಸ್ತಾ ಇವತ್ತಿನ ಸತ್ಸಂಗನ ಇಲ್ಲಿಗೆ ಸಮಾಪ್ತಿ ಮಾಡೋಣ. असतो मा सद्गमय तमसो मा ज्योतिर्गमय मृत्योर्मा अमृतं गमय। ॐ शान्ति।